1,00,000 ನಂದು ಅಂತ ನೋಡಿಲ್ಲ. 9.3 crores ಗುಹಾಂತರದನ್ನ ವ್ಯವಹಾರ ಮಾಡಿ ಸೈನ್ ಹಾಕಿದೆ. ಅವತ್ತಿನ ದಿನ ನನಗೆ ಯಾರು ಆ ಧೈರ್ಯ ಕೊಟ್ಟಿರ್ಬೋದು? ಗುಹಾಂತರಗೆ ನನಗೆ ಅವಾರ್ಡ್ ಬಂದಾಗ್ಲೂ ಬೆಸ್ಟ್ ಆರ್ಕಿಟೆಕ್ಟ್ ಇನ್ ಇಂಡಿಯಾ ಅಂತ ಕೊಡ್ತೀವಿ ಅಂತ ಕೇಳಿದ್ರು. ಆಮೇಲೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಈಸ್ ನಾಟ್ ಕ್ವಾಲಿಫೈಡ್ ಆರ್ಕಿಟೆಕ್ಟ್. ಸೊ ಹಾಗೆ ವಾಸ್ತು ಬಗ್ಗೆ ಮಾತಾಡೋಗಿತ್ತು. ನೀವು ವಾಸ್ತು ನಂಬ್ತೀರಾ? ಮಂತ್ರಕ್ಕಿಂತ ಉಗಳೇ ಹೆಚ್ಚನ್ನ ತರ. ಹೌದು. ಓ ಬ್ರಹ್ಮಸ್ಥಾನ ಓಪನ್ ಆಗಿ ಪೋಯಿಂದಿ ಅಂತ. ಹಾಗಾದ್ರೆ ಏನಾಗುತ್ತೆ ಅಂತ ಕೇಳಿದ್ವಿ. ಅವನು ಎಕ್ಸಾಂಪಲ್ ಕೊಟ್ಟಿದ್ದು ಭಾರಿ ವಿಚಿತ್ರವಾಗಿತ್ತು. ಮನೋರೋಗ ಅನ್ನೋದಕ್ಕೆ ನನಗೆ ಹೆಂಗ್ ಬರಕ್ ಸಾಧ್ಯ ಅಂತ ಈಗೋದಲ್ಲಿ ಡಾಕ್ಟರ್ ಹತ್ರ ಹೋಗಲ್ಲ. ನಾನು ಯಾವ ದೇವ್ರನ್ನೂ ನಂಬಲ್ಲ ಅಂತ ಈ ಕಡೆ ದೇವ್ರ ಹತ್ರಕ್ಕೂ ಹೋಗಲ್ಲ. ಅವನ ಮನಸ್ಸು ತಿಳಿನೇ ಆಗಲ್ಲ. ನಂದು ಇದೊಂದೇ ಕವನ ತುಂಬಾ ನೆಗೆಟಿವ್ ಆಗಿ ಬರೆದಿರೋದು, ಅಂದ್ರೆ ನೋವುಂಡು ಬರೆದಿರೋದು. ಅವತ್ತಿನ ದಿನ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅನುಭವಿಸಿದ್ದಕ್ಕೆ. ನಮಸ್ತೆ ಸರ್. ನಮಸ್ತೆ. ನನಗೆ ಗೊತ್ತಿರೋ ಹಾಗೆ ನೀವು ಎಕ್ಸಾಂಪಲ್ ಆಫ್ ಅನ್ ಟ್ರೂ ಆರ್ಟಿಸ್ಟ್. ಅಂದ್ರೆ ನೀವು ಜಸ್ಟ್ ಆರ್ಕಿಟೆಕ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಭರತನಾಟ್ಯಂ ಡ್ಯಾನ್ಸರ್, ಡ್ರಾಮಾ ಆರ್ಟಿಸ್ಟ್, ಹಾಗೆ ಕವಿ. ಸೊ ನಿಮ್ದು ಇವಾಗ ಆರ್ಟ್ ಜರ್ನಿ ಅಂದ್ರೆ ನೀವು ಚೈಲ್ಡ್ಹುಡ್ ಇಂದ ನಿಮ್ಗೆ ಈ ಕಡೆ ಇಂಟ್ರೆಸ್ಟ್ ಇತ್ತಾ, ಅಥವಾ ನಿಮ್ ಬ್ಯಾಕ್ ಗ್ರೌಂಡ್ ಏನಾದ್ರು ತಂದೆ ತಾಯಿಯಿಂದ? ನನಗೆ ನಾವು ಬೆಳೆದಿದ್ದೆಲ್ಲ ಮಲೆನಾಡಿನಲ್ಲಿ. ಓಕೆ. ಅಪ್ ಟು 7th ಸ್ಟ್ಯಾಂಡರ್ಡ್ ವರ್ಗು ನಮ್ಗೆ ಯಾವುದೇ ರೀತಿಯ ಗುರುಗಳಿಲ್ಲ. ಅಂದ್ರೆ ನಾವೇ ಎಷ್ಟಾಗತ್ತೆ ಅಷ್ಟು ಕಲಿಬಹುದು ಅಷ್ಟೇ. ಡ್ರಾಯಿಂಗ್ ಬಗ್ಗೆ ನನಗೆ ತುಂಬಾನೇ ಇಷ್ಟ ಇದ್ದಿದ್ದ ಫೀಲ್ಡ್. ನನಗೆ ಏನಾರು ಇದ್ರೆ ಈ ಫೋಟೋಗಳಲ್ಲಿದ್ದ ಸರಸ್ವತಿ, ಲಕ್ಷ್ಮಿ ಇಂಥವನ್ನೇ ಬರಿತಿದ್ವಿ. ಅದರ್ವೈಸ್ ಏನಾರು ನೇಚರ್ ಪಾರ್ಟ್ಗಳ ಏರಿಯಾಗಳನ್ನ ಬರಿತಾ ಇದ್ವಿ. ಯಾವ್ದೋ ಸ್ಕೂಲಿನ ಬುಕ್ಕನ್ನೇ ನಾವು ಇನ್ನೊಂದ್ಸಾರಿ ಇಮಿಟೇಟ್ ಮಾಡಿ ಬರಿತಿದ್ವಿ ಅದರಲ್ಲಿದ್ದ ಚಿತ್ರಗಳನ್ನ. ಅಷ್ಟ್ರ ಮಟ್ಟಿಗೆ ನನ್ನ ಪ್ರಯತ್ನ ಇತ್ತು. ಒಬ್ರು ರಾಜೇಂದ್ರ ಅಂತ ಒಬ್ರು ಟೆಲಿಫೋನ್ ಎಕ್ಸ್ಚೇಂಜ್ ಒಬ್ರು ನನಗೆ ಸಯೋಗ್ರಫಿ ಸ್ಕೆಚ್ ಮಾಡೋದು ಯಾವ ರೀತಿ ಇನ್ನೊಂದು ಒಂಚೂರು ಹೇಳ್ಕೊಡ್ತಾ ಇದ್ರು. ಅಷ್ಟ್ರ ಮಟ್ಟಿಗೆ ನಾನು ಅಲ್ಲಿದ್ದೆ. ಆನಂತರ ಸಕರಾಯಪಟ್ಟಣಕ್ಕೆ ಬಂದ ಮೇಲೆ ಅದು ಒಂದು ರೀತಿ ಹೋಬಳಿ ಲೆವೆಲ್ ಊರು ಸಕರಾಯಪಟ್ಟಣ. ಹೆಚ್ಚಿಗೆ ಜನ ಸಂದಣಿ ಇರು. ಮಲೆನಾಡಿನಿಂದ ತಂದು ಅಲ್ಲಿ ಬಿಟ್ಟಾಗ ನಮ್ಗೆ ಏನೋ ಸಂತೆ ಒಳಗೆ ತಂದು ಆಲ್ ಆಫ್ ಎ ಸಡನ್ ಬಿಟ್ಟಂಗಾಯ್ತು. ಜನಗಳು ಏನು ಒಬ್ರಿಗೊಬ್ರು ಅಂಟಿಸ್ಕೊಂಡು ಓಡಾಡ್ತಾರೆ ಅನ್ನೋವಷ್ಟು ಆಶ್ಚರ್ಯ ನಮ್ಗೆ ಹೋಬಳಿ ಲೆವೆಲಿನ ಊರಿನ ಇಮ್ಯಾಜಿನೇಷನ್. ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ನಾಟಕಗಳು ಅವು ಇವು ಎಲ್ಲ ಶುರುವಾಯ್ತು. ಈ ಪ್ರತಿ ಶುಕ್ರವಾರ ಏನಾರ ಸ್ಕಿಟ್ ಮಾಡೋದು ಸ್ಕೂಲ್ಗಳಲ್ಲಿ ಈ ರೀತಿ. ಆನಂತರ ಕೈಗೆ ಸಿಕ್ಕಿದ ಇನ್ಸ್ಟ್ರೂಮೆಂಟ್ಗಳು ಟ್ರೈ ಮಾಡಿದ್ದಾಯ್ತು, ಬಟ್ ಯಾರು ಪಕ್ಕಾ ಟೀಚರ್ಸ್ಗಳು ಸಿಗ್ಲಿಲ್ಲ ನಮ್ಗೆ. ಬೆಂಗಳೂರಿಗೆ ಬಂದಿದ್ದೆ ನಾನು ಹೀರೋ ಆಗ್ಬೇಕಂತ. ಹಾಗಾಗಿ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಸೇರ್ಕೊಂಡೆ. ಅಲ್ಲಿ ಭರತನಾಟ್ಯ, ಬ್ರೇಕ್ ಡ್ಯಾನ್ಸ್ ಇವಕ್ಕೆಲ್ಲಕ್ಕೂ ಒಳ್ಳೆ ಸ್ಕೋಪ್ ಸಿಕ್ತು. ಒಳ್ಳೊಳ್ಳೆ ಟೀಚರ್ಸ್ಗಳಿದ್ರು. ನನಗೂ ಅದೇ ಇಂಟ್ರೆಸ್ಟ್. ತುಂಬಾ ಚೆನ್ನಾಗಿ ಟ್ಯೂನ್ ಆದೆ ನಾನು. ಅದ್ರ ಜೊತೆಗೆ ಡ್ರಾಯಿಂಗನ್ನು ಹೈಯರ್ನ ಮುಗಿಸಿದ್ದೆ ನಾನು. ಅಂದ್ರೆ ಚಿಕ್ಕಮಗಳೂರಿಗೆ ಓಡಾಡ್ತಾನೆ. ಇವೆಲ್ಲದನ್ನು ಈಗ ಹೇಗೆ ಅಂದ್ರೆ ಯಾವ್ದೋ ಒಂದು ಟ್ಯಾಲೆಂಟ್ ಇದ್ರೆ ಒಂದು ನಿಖರವಾದ ಜಾಗದಲ್ಲಿ ಒಂದು ಇದ್ರಲ್ಲಿ ಹೋಗ್ಬೋದು. ಎಲ್ಲಾದು ಗೊತ್ತಿದೆ ಅಂದಾಗ ಈ ಒಂಥರ ಹೇಗೆ ಅಂದ್ರೆ ಆಡ್ಮುಟ್ಟ ಸೊಪ್ಪಿಲ್ಲ ಅನ್ನೋ ತರ. ಯಾವ ಜಾಗಕ್ಕೂ ಒಂದಲ್ಲ, ಅಂದ್ರೆ ಇದನ್ನು ಮಾಡಲ್ಲ ಅಥವಾ ಈ ಕಡೆ ಇದು ಮಾಡಲ್ಲ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಜಾಕ್ ಆಫ್ ಆಲ್ ಅಂತ, ಮಾಸ್ಟರ್ ಇನ್ ನನ್ ಅನ್ನೋ ತರ. ಆ ರೀತಿ ಯಾವ್ದು ರೂಟಿಗೆ ಹೋಗ್ಬೇಕು ಗೊತ್ತಿಲ್ಲ, ಯಾವ್ದು ಎಂಕರೇಜ್ಮೆಂಟ್ ಸಿಗುತ್ತೆ ಅದ್ರಲ್ಲಿ ಹೋಗೋದ ಅನ್ನೋ ತರ. ಆದ್ರೆ ಫಿಲ್ಮ್ ಫೀಲ್ಡ್ ಕಡೆಗೆ ಎಳಿತಾ ಇತ್ತಲ್ಲ ನನ್ನ ಮನಸ್ಸು. ಈ BV ಕಾರಂತರು ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಮೊದಲನೇ ಸಾರಿ ಆ ನಾಟಕ ಕರ್ನಾಟಕ ಅಂತ ಮಾಡ್ಬಿಟ್ಟು ರಂಗಾಯಣ ಮಾಡ್ಬಿಟ್ಟು ಈ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಅವ್ರನ್ನೊಂದು ಟೀಮ್ ಅಪ್ ಮಾಡಿ ಟ್ರೈನ್ ಅಪ್ ಮಾಡಿಬಿಟ್ಟು ಎಲ್ಲ ಕಡೆ ಕಳಿಸೋದು ಅಂತ ಒಂದು ಪ್ರೋಗ್ರಾಮ್. ಅವಾಗ ನನಗೆ ಅದಕ್ಕೆ ಅವಕಾಶ ಸಿಕ್ತು. ಸೆಲೆಕ್ಷನ್ನು ಆಯ್ತು. ಬಟ್ ನಮ್ಮ ಬಾಸ್ ಕೂರ್ಸ್ಕೊಂಡು ತುಂಬಾ ಬೋಧನೆ ಮಾಡಿ ನಮ್ಮನ್ನ ಆರ್ಕಿಟೆಕ್ಚರ್ ನಲ್ಲಿ ಉಳಿಸ್ಕೊಂಡು. ಮೇ ಬಿ ಅವತ್ತಿನ ದಿನ ನನಗೆ ಭಾರಿ ಬೇಜಾರಾಯ್ತು ಅವರು ನನ್ ಕಳಿಸ್ಲಿಲ್ವಲ್ಲ ಅಂತ. ಇವತ್ತು ಇದೇ ಸರಿ ಏನೋ ಅನ್ನಿಸ್ತಾ ಇದೆ. ಅಂದ್ರೆ ನಿಮ್ಗೆ ಇವಾಗ ಅಯ್ಯೋ ನಾನು ಟ್ರೈ ಮಾಡ್ಲಿಲ್ಲ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕಾಗಿತ್ತು ಅನ್ನೋದು ಇವಾಗ ಇದೆಲ್ಲ ನಿಮ್ಗೆ ಏನಾದ್ರು? ಆರ್ಟಿಸ್ಟಿಗೆ ಕೊರಗಿದ್ದೇ ಇರುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್
ಏನೇನೋ ಅವಕಾಶಗಳು ಸಿಗದೇನೆ, ಅಂದ್ರೆ ಎಲ್ರಿಗೂ ಒಬ್ಬ ಗಾಡ್ ಫಾದರ್ ಬೇಕು. ಆ ಗಾಡ್ ಫಾದರ್ ಇಲ್ದೇನೆ ಬೆಳೆಯೋದು ತುಂಬಾನೇ ಕಷ್ಟ. ಕೆಲವ್ರು ಬೆಳೆದಿದ್ದಾರೆ, ಅವ್ರ ಅದೃಷ್ಟಗಳು ಚೆನ್ನಾಗಿದೆ. ನಮ್ಗೆ ಮನೆಯಲ್ಲಿ ಹಿರೇಮಗ ಆಗಿದ್ರಿಂದ ದುಡಿಯೋದ್ ಭಾರಿ ಅವಶ್ಯಕತೆ ಇತ್ತು. ಸೊ ಈ ಕಡೆ ಇರೋ ಆಪ್ಷನ್ ಬಿಟ್ಟು ಇನ್ನೊಂದ್ ಕಡೆಗೆ ಹೋಗೋದ್ ಕಷ್ಟ ಆಗಿತ್ತು. ಹಾಗಾಗ್ಬಿಟ್ಟು ನಾವು ಈ ಸೈಡ್ನೇ ಉಳ್ಕೊಂಡ್ವಿ. ಇವಾಗ್ಲೂ ಅನ್ಸುತ್ತೆ, ಒಂದೊಂದ್ ಸಾರಿ ಅನ್ಸುತ್ತೆ. ಲೆಟ್ಸ್ ಸಿ ಮುಂದಿನ ದಿನಗಳಲ್ಲಿ ಹಿಂಗೆ. ನೀವು ಸ್ಕೂಲಿಂಗ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾನ್ ಇತ್ತೀಚೆಗೆ ನನಗೂ ಚಿಕ್ಕ ಮಗ ಇರೋದ್ರಿಂದ ಅನ್ನಿಸ್ತಾ ಇರುತ್ತೆ, ಅಂದ್ರೆ ಚೈಲ್ಡ್ಹುಡ್ ಡೇಸ್ ತುಂಬಾ ಇಂಪಾರ್ಟೆಂಟ್ ಅವ್ರದ್ದು ಡೆವಲಪ್ಮೆಂಟ್ಗೆ ಅಂತ. ಆಕ್ಚುಲ್ ಆಗಿ ಹೇಳೋ ಪ್ರಕಾರ ನೀವ್ ಹೇಳ್ದಂಗೆ ಒಂದ್ 7th ಸ್ಟ್ಯಾಂಡರ್ಡ್ ಅಥವಾ 7 years ವರ್ಗು ಅವ್ರಿಗೆ ಯಾವ್ದೇ ರೀತಿ ಸ್ಕೂಲಿಂಗ್ ಇರಬಾರ್ದು, ಕಂಪ್ಲೀಟ್ಲಿ ಫ್ರೀಡಮ್ ಇರ್ಬೇಕು, ಅವ್ರು ಅವಾಗೇ ಕಲಿಯೋದು, ಕ್ರಿಯೇಟಿವಿಟಿ ಬರೋದು ಅಂದ್ರೆ. ಆತರ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತಾ? ನಾನ್ ನೋಡಿ, ನಾವು ಬೆಳೆದಿದ್ದ ಎನ್ವೈರನ್ಮೆಂಟೇ ಫ್ರೀ ಸ್ಕೂಲಿಂಗ್ ತರ. ಈಗ ಜನ ಯೋಚನೆ ಮಾಡ್ತಿದಾರೆ ಫ್ರೀ ಸ್ಕೂಲಿಂಗ್ ಬೇಕಂತ. ಹೌದೌದು. ಯಾಕೆ ಅಂದ್ರೆ ಈಗ ಬಂಧನದಲ್ಲಿದ್ದಾರೆ ಮಕ್ಕಳುಗಳು. ಈಗ ಬೇರೆ ರೀತಿ ಶಿಕ್ಷಣ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ನಾವು ಓದಿದ ರೀತಿನೇ ಫ್ರೀ ಸ್ಕೂಲಿಂಗ್ ತರ. ಮೇ ಬಿ ಸ್ಕೂಲ್ಗಳಲ್ಲಿ ಶಿಕ್ಷೆ ಇತ್ತು, ಈಗಿನ ಕಾಲದಲ್ಲಿ ಹುಡುಗರಿಗೆ ಯಾರಿಗೂ ಹೊಡಿಯಲ್ಲ, ನಾವು ಚೆನ್ನಾಗೆ ಹೊಡ್ತಾ ತಿಂದಿದ್ದೀವಿ ಮಾಸ್ಟರ್ಗಳ ಹತ್ರ. ಬಟ್ ಅದರ್ ದ್ಯಾನ್ ಸ್ಕೂಲಿಂದ ಹೊರಗಡೆ ಬಂದ್ಮೇಲೆ ಹೊರಗಡೆ ಪ್ರಕೃತಿನಲ್ಲಿ ಆಗತ್ತಲ್ಲ ಶಿಕ್ಷಣ, ಅದು ತುಂಬಾನೇ, ಅಂದ್ರೆ ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರ್ಲಿಲ್ಲ ನಮ್ಮಲ್ಲಿ. ಆ ಫ್ರೀಡಮ್ ಇರೋದ್ರಿಂದ ನಾವು ಪ್ರಕೃತಿ ಜೊತೆ ಸೇರ್ಕೊಂಡು ಬೆಳೆದ ಹಾಗೆ. ಈವನ್ ಮನೆಯಿಂದ ಸ್ಕೂಲಿಗೆ ಹೋಗೋದೇ ಒಂದು ಒಳ್ಳೆ ಜರ್ನಿ. ನಾವೊಂದು 4-5 ಕಿಲೋಮೀಟರ್ ನಡಿಬೇಕಾಗಿತ್ತು ಮಲೆನಾಡಿನಲ್ಲಿ. ಗದ್ದೆ ಬೈಲ್ ದಾಟಿ, ಹಳ್ಳ ದಾಟಿ, ಗುಡ್ಡ ದಾಟಿ, ಕಾಡನ್ನ ದಾಟಿ ನಾವು ಸ್ಕೂಲ್ ಸೇರ್ಬೇಕಾಗಿತ್ತು. ಸೊ ಆ ಜರ್ನಿನೇ ಒಂದು ಪಾಠ. ಅದ್ರಲ್ಲಿ ಸಿಕ್ಕ ಒಂದೊಂದು ಜಿಗಣೆ ಆಗ್ಲಿ, ಒಂದು ಮಿಡತೆ ಆಗ್ಲಿ, ಒಂದು ಅಡ್ಡ ಆಯ್ದೋಗ ಹಾವುಗಳಾಗ್ಲಿ, ಇವೆಲ್ಲ ನಮ್ಗೆ ಒಂಥರ ನಮ್ಮನ್ನು ಒಗ್ಗಿಸ್ಕೊಂಡಿದ್ದು ಪ್ರಕೃತಿ ಜೊತೆ. ಆ ರೀತಿ ಫ್ರೀ ಸ್ಕೂಲ್ ಅವಾಗ ಇತ್ತು, ಇವಾಗ ಇಲ್ಲ. ಇವಾಗ ಹೆಂಗಂದ್ರೆ ಇಲ್ಲಿಂದ ಬಿಟ್ರೆ ವೆಹಿಕಲ್ ನಲ್ಲಿ ಹೋಗಿ ಸ್ಕೂಲ್ ಒಳಗಡೆ ಇಳಿತಾರೆ, ಸ್ಕೂಲ್ ಒಳಗಡೆ ಅಗೈನ್ ಮೆಕ್ಯಾನಿಕಲ್ ಸಿಸ್ಟಮ್ ಎಲ್ಲದನ್ನು ಫಾರ್ಮ್ಯಾಟ್ ಆಗಿರುತ್ತೆ, ಅಲ್ಲಿಂದ ವಾಪಸ್ ಮನೆಗೆ ಬಿಡ್ತಾರೆ. ಆಮೇಲೆ ಸಣ್ಣದಾಗಿ ಮಣ್ಣಲ್ಲಿ ಆಡಕ್ಕೂ ಬಿಡಲ್ಲ, ಮಣ್ಣಲ್ಲಿ ಆಡೋ ತರನು ಇರಲ್ಲ ಈಗಿನ ಮಣ್ಣು. ಆ ರೀತಿ ಆರ್ಕಿಟೆಕ್ಚರ್ ನೀವು ಹಾಗಾದ್ರೆ ಅದನ್ನೇ ನೀವು ಓದಿರೋದು, ಅಂದ್ರೆ ಅದ್ರಲ್ಲಿ ಡಿಗ್ರಿ ಮಾಡಿ? ಇಲ್ಲ, ನಾನು ಓದಿದ್ದೆಲ್ಲ ಡಿಪ್ಲೊಮಾದಲ್ಲಿ ಸಿವಿಲ್ ಓದಿದ್ದು ಚಿಕ್ಕಮಗಳೂರಿನಲ್ಲಿ. ಸಿವಿಲ್ ಓದಿ ನಾನು ಅಲ್ಲೊಂದಷ್ಟು ದಿನ ಸರ್ವೇಯರ್ ಆಗಿ ಕೆಲಸ ಮಾಡಿದ್ದು. ಅಲ್ಲಿ ವೆಸ್ಲಿ ಪಿಂಟೋ ಅಂತ ಒಬ್ರ ಹತ್ರ. ಅವರು ನನ್ಗೆ, ನೀನ್ ಇಲ್ಲಿದ್ರೆ ನಿನ್ಗೆ ಹಾಳಾಗ್ಬಿಡುತ್ತೆ ನಿನ್ ಟ್ಯಾಲೆಂಟ್, ನಿನ್ಗೆ ಸ್ವಲ್ಪ ಹೆಚ್ಚಿಗೆ ಟ್ಯಾಲೆಂಟ್ ಇದೆ, ಹೋಗಿ ಬೆಂಗಳೂರಿನಲ್ಲಿ ಎಲ್ಲಾರು ಹೋಗಿ ಆರ್ಕಿಟೆಕ್ಟ್ ಹತ್ರ ಸೇರ್ಕೋ ಅಂತ ಕಳಿಸಿದ್ರು. 1 ವರ್ಷದ ನಂತರ ನನ್ನನ್ನು ನೋಡಿ ಅವ್ರಿಗೆ ಅನ್ಸಿತ್ತು, ಅವ್ರು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಪ್ರಯತ್ನಗಳು ಶುರುವಾಯ್ತು. ನಾನು ಹಂಗಾದ್ರೆ ಯಾರ ಹತ್ರನೂ ಬೇರೆ ಹತ್ರ ಸೇರ್ಬೇಕಾಗಿದೆ ನಾನು ಅಂತ, ಆರ್ಕಿಟೆಕ್ಟ್ ಅಂದ್ರೆ ಏನು ಅಂತ. ಇನ್ಫ್ಯಾಕ್ಟ್ ಅವತ್ತು ನಾನು ಡಿಕ್ಷನರಿನಲ್ಲಿ ನೋಡಿದ್ದೆ ಆರ್ಕಿಟೆಕ್ಟ್ ಅಂದ್ರೆ ಏನಂತ. ಸೊ ಇಲ್ಲಿ ಬಂದ್ವಿ, ನಮ್ಮ ಬಾವರ್ನ ಮನೆಗೆ ರೂಮ್ ಮಾಡಿದ್ರು, ಅವ್ರ ಮನೆಗೆ ಬಂದ್ವಿ. ನಿನ್ ಫೀಲ್ಡ್ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಅಂದ್ರು, ಅವರೆಲ್ಲ ಕಾಮರ್ಸ್ ಕಡೆಯವರು. ನೀನೇ ಹುಡುಕಬೇಕು ಅಂದ್ರು. ಹುಡುಕದ ಹೇಗೆ, ಸುಮ್ಮನೆ ಹಂಗೆ ಎಂಟಿ ಆಗಿರಂಗಿಲ್ವಲ್ಲ. ಸೇಲ್ಸ್ ಮ್ಯಾನ್ ಆಗಿ ಸೇರ್ಕೊಂಡಿದ್ದು ನಾನು. ಸಿವಿಲ್ ಮೆಟೀರಿಯಲ್ಗಳನ್ನ, ಫ್ಲೋರಿಂಗ್ ಮೆಟೀರಿಯಲ್, ಸ್ಕ್ರೀನು, ವೆನ್ಷನ್ ಬ್ಲೈಂಡ್ಸು, ಇದೆಲ್ಲವನ್ನು ಮಾರ್ಲಿಕ್ಕೆ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಿದ್ದು. 1-3 ತಿಂಗಳು ಮಾಡಿದೆ. ಆ ರೀತಿ ಆದಾಗ ಆಕ್ಸಿಡೆಂಟಲಿ ಒಬ್ರು ಆರ್ಕಿಟೆಕ್ಟನ್ನ ನಾವು ಭೇಟಿ ಮಾಡಿದ್ದು, ದಿನೇಶ್ ವರ್ಮಾ ಅಂತ. ಈ ಆರ್ಕಿಟೆಕ್ಟ್ ಅವ್ರು ಕೇಳಿದ ಕ್ವಶನ್ಗೆ ನನ್ಗೆ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳಿದ್ದಕ್ಕೆ ಬೆವ್ತೋಗ್ಬಿಟ್ಟೆ, ನನಗೆ ಆನ್ಸರ್ ಮಾಡೋಕ್ಕಾಗ್ದೇನೆ. ಅವಾಗ ಅವರೇ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್ ಅಂದರು. ಡಿಪ್ಲೊಮಾ ಸಿವಿಲ್ ಅಂತ ಹೇಳಿದಾಗ, ಓ ಇವರ ಡ್ರಾಫ್ಟ್ ಮ್ಯಾನ್, ವೈ ಕಾಂಟ್ ಯು ಜಾಯಿನ್ ಇಯರ್ ಅಂದರು. ನನಗೆ ಬೇಕಾಗಿದ್ದು ಅದೇ. ಸೊ ಅವಾಗಿನಿಂದ ಅವ್ರ ಹತ್ರ ಹೇಳಿದೆ, ಯಾವಾಗ ಬರ್ತೀಯ ಅಂದ್ರೆ ನಾನು ಈಗಿನಿಂದಲೇ ಬಂದ್ಬಿಡ್ತೀನಿ. ಇಲ್ಲ ಯು ಕಮ್ ಟುಮಾರೋ ವಿತ್ ಆಲ್ ಯುವರ್ ಸರ್ಟಿಫಿಕೇಟ್ಸ್ ಅಂತ. ನೆಕ್ಸ್ಟ್ ಡೇ ಹೋಗಿ ಅವ್ರಿಗೆ ತೋರಿಸಿ ಅವ್ರ ಜೊತೆ ನನ್ನ ಜೀವನ ಶುರು ಆಯ್ತು. ಅವರು ಆರ್ಕಿಟೆಕ್ಚರ್ನ ಬಿಗಿನ್ನಲ್ಲಿದ್ರು. ಅವ್ರ ಫರ್ಮ್ನ ಬಿಗಿನಿಂಗ್ ಟೈಮ್ನಲ್ಲಿದ್ರು. ಅವ್ರದ್ದು ಮಾಸ್ಟರ್ ಆಗಿತ್ತು, ಮಾಸ್ಟರ್ ಇನ್ ಆರ್ಕಿಟೆಕ್ಚರ್. ಸೊ ಹಾಗಾಗಿ ಅವ್ರಿಗೆ ಶಿಷ್ಯನಾಗಿ 12 ವರ್ಷ ಕೆಲಸ ಮಾಡಿದ್ರು. ಅವ್ರು ನನ್ನನ್ನು ಆರ್ಕಿಟೆಕ್ಟ್ ಆಗಿ ಮಾಡಿದ್ದು. ತಿನ್ನ ಒಂದೊಂದು ಅನ್ನದ ಅಗಳು ಅವ್ರದ್ದು. ಆತರ
ಓಕೆ. ಎಷ್ಟೋ ಜನ ಪ್ಲಾನಿಂಗ್ ಮಾಡಿಸ್ಕೋಬೇಕಾದ್ರೆ ಬಿಗಿನಿಂಗ್ನಲ್ಲಿ ನೀವು ತುಂಬ ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಇಲ್ಲಿ ನಮಗೂ ಮಾಡಿಕೊಡಿ ಅಂತ ಬರೋರು. ಅವರಿಗೆ ನಾವು ಸತ್ಯನೇ ಹೇಳ್ತಿದ್ವಿ, ನಾನು ಓದಿಲ್ಲ ಆರ್ಕಿಟೆಕ್ಚರು ಅಂತೆಲ್ಲ ಕತೆ ಹೇಳ್ತಿದ್ದೆ. ಬಿಗಿನಿಂಗ್ ಆದ್ಮೇಲೆ ಎಂಡ್ ಟೈಮ್ ಹೊತ್ತಿಗೆ ಕೊಡ್ಬೇಕಾಗಿರೋ ಫೀಸು ಎಲ್ಲ ಕೇಳಕ್ಕೆ ಹೋದ್ರೆ ನೀವು ಕ್ವಾಲಿಫಿಕೇಶನ್ ಇಲ್ಲದೆ ಇದ್ರೂ ನಾವು ಕೆಲಸ ಕೊಟ್ಟಿದ್ದೀವಿ ಅಂತ ಸಾಫ್ಟಾಗಿ ಅನ್ನೋರು. ಅದರ ಅರ್ಥ ನಾನು ಇನ್ಮೇಲೆ ಕೇಳಬಾರ್ದಂತ. ಆ ರೀತಿ ಜೀವನ ಆಗೋಯ್ತು. ನಮಗೂ ಫಿಯರು. ಈ ಆವಾಗ ಮುಂಚೆ ಡೂಪ್ಲಿಕೇಟ್ ಈ ಡಾಕ್ಟರ್ಗಳನ್ನ ಹಿಡ್ದಿದ್ದು ಅದು ಇದು ಪೇಪರ್ನಲ್ಲಿ ಬರೋದು, ನಮ್ಮನ್ನು ಹಾಗೆ ಏನಾರು ಹಿಡಿದು ಬಿಡ್ತಾರೆ ಅಂತ. ಆ ಥರ ಭಾರಿ ಇನ್ಫೀರಿಯರ್ನಲ್ಲಿ ಬದುಕ ಕಳೆದ್ವಿ. ಕೊನೆಗೆ ಗುಹಾಂತರಗೆ ನನಗೆ ಅವಾರ್ಡ್ ಬಂದಾಗ್ಲೂ ಬೆಸ್ಟ್ ಆರ್ಕಿಟೆಕ್ಟ್ ಇನ್ ಇಂಡಿಯಾ ಅಂತ ಕೊಡ್ತೀವಿ ಅಂತ ಕೇಳಿದ್ರು. ಅದನ್ನ ಪ್ರೊಫೈಲ್ ಮಾಡಿಸ್ಕೊಂಡು ಯಾರೋ ಒಬ್ರು ತಗೊಂಡೋಗಿ ಕಳಿಸಿದ್ರು ಅವಾರ್ಡಿಗೆ. ನೀನೆಲ್ಲ ನನಗೆ ಡ್ರಾಯಿಂಗ್ ಮಾಡಿಕೊಡು, ನಾನು ಕೊಡ್ತೀನಿ ಅಲ್ಲಿ ಅಂತ. ಬಾಂಬೆಯಿಂದ ನನಗೆ ಲೆಟರ್ ಬಂತು. ಆ ಥರ ತಕ್ಷಣ ನಂಬರ್ ನೋಡ್ಕೆ ಅವರಿಗೆ ಫೋನ್ ಮಾಡಕ್ಕೆ, ಅಂದರೆ ಆ ಟೈಮಿಗೆ ನಮ್ಮ ಬಾಸಿಗಾಗಲೇ 1 ವರ್ಷ ಹಿಂದೆ ಅವಾರ್ಡ್ ಬಂದಿತ್ತು. ಫೋನ್ ಮಾಡಿದೆ ನಮ್ಮ ಬಾಸ್ಗೆ, ಈ ಥರ ನನಗೆ ಕೊಡ್ತಾರಂತೆ ಬೆಸ್ಟ್ ಆರ್ಕಿಟೆಕ್ಟ್ ಅಂತ. ಆಮೇಲೆ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಈಸ್ ನಾಟ್ ಕ್ವಾಲಿಫೈಡ್ ಆರ್ಕಿಟೆಕ್ಟ್, ಸೊ ಯು ಬೆಟರ್ ಚೇಂಜ್ ದ ಟೈಟಲ್ ಬೆಸ್ಟ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಅಂತ. ಸೊ ಯು ಗಿವ್ ಅವಾರ್ಡ್ ಟು ದ ಪ್ರಾಜೆಕ್ಟ್ ಅಂತ. ಯಾಕೆಂದ್ರೆ ಆ ಕಮ್ಯುನಿಟಿಗೆ ಬೇಜಾರಾಗಬಾರ್ದು. ಸೊ ಹಾಗೆ ಅದನ್ನ ಚೇಂಜ್ ಮಾಡಿ ಅವಾರ್ಡ್ ಕೊಟ್ಟಿದ್ರು ನನಗೆ ಗುಹಾಂತರಕ್ಕೆ. ನಮ್ಮ ಬಾಸ್ ತಾಂಡಿದ್ದ ಅವಾರ್ಡನ್ನ 1 ವರ್ಷ ಅಥವಾ 2 ವರ್ಷ ಗ್ಯಾಪಲ್ಲಿ ನಾನು ತಗೊಂಡಿದ್ದು. ಅಲ್ಲಿಂದ ನಮ್ಮ ಬಾಸು ನನಗೆ ಬೈದ್ರು, ಸರ್ಟಿಫಿಕೇಟ್ ಹಿಂದೆ ಹೋಗ್ಬೇಡ, ನಿನ್ ಕೆಲಸ ನೀನ್ ಮಾಡು, ನಿನ್ ವರ್ಕ್ ಜೀನಿಯನ್ ಆಗಿದ್ರೆ ನಿನ್ನ ಹತ್ರ ಬರ್ತಾರೆ ಅಂತ. ಅಲ್ಲಿವರೆಗೂ ನಾನು ಇನ್ಫೀರಿಯರ್ನಲ್ಲೇನೆ ಕೊರಗಿದೀವಿ. ಗುಹಾಂತರ ಹಾಗಾದ್ರೆ ನಿಮ್ದು ಫಸ್ಟ್ ಪ್ರಾಜೆಕ್ಟ್ ಸರ್, ಅಂದ್ರೆ ದೊಡ್ಡ ಆಸ್ ಎ ದೊಡ್ಡ ಪ್ರಾಜೆಕ್ಟ್ ಆಗಿ ಅದೇ ನಂದಂತ ಪ್ರಾಜೆಕ್ಟ್ ಆಗಿ ಫಸ್ಟ್. ಬೇರೆ ಮನೆಗಳನ್ನ ಸುಮಾರು ಮಾಡಿದ್ದೀನಿ, 20-30 ಮನೆಯಿಂದಲೂ ನಾನು ಮಾಡಿದ್ದೀನಿ. 20-30-30-40 ಮನೆ ಮಾಡೋದ್ರಲ್ಲಿ ಮಜಾ ಬೇರೆ. ಅದು ಯಾಕೆಂದ್ರೆ ಒಂದೊಂದು ಇಂಚು ಲೆಕ್ಕ ಅವರಿಗೆ ಪಾಪ. ಎಲ್ಲೂ ವೇಸ್ಟ್ ಆಗ್ಬಾರ್ದು ಜಾಗ. ಆ ಜಾಗಕ್ಕೆ ಒಂದು ಜಸ್ಟಿಫಿಕೇಶನ್ ಇರಬೇಕು. ಆ ಲೆವೆಲ್ಸ್ಗಳನ್ನ ಬಳಸೋ ರೀತಿ, ಮೆಸನೈನ್ಸ್ಗಳು ಬಳಸೋ ರೀತಿ ಭಾರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಿಕ್ಕ ಮನೆಗಳು ಮಾಡೋದು. ದೊಡ್ಡ ಮನೆ ಜಾಗ ಇರುತ್ತೆ, ಹೆಂಗಾದ್ರೂ ಶೇಪ್ ಕೊಡ್ಬೋದು. ಚಿಕ್ಕ ಮಾಡೋದ್ರಲ್ಲೇನೆ ಟ್ಯಾಲೆಂಟ್ ಇರೋದು. ಅದೊಂಥರ ಚಿನ್ನ ಬೆಳ್ಳಿ ಕೆಲಸ ಮಾಡಿದೆ ಹಾಗೆ. ಈಗಲೂ ನೀವು ಚಿಕ್ಕದ್ದು ಪ್ರಾಜೆಕ್ಟ್ಸ್ ಮಾಡಿದ್ರೆ ಎಂಜಾಯ್ ಮಾಡ್ತೀರಾ? ಹಾಗಾದ್ರೆ ಎಂಜಾಯ್ ಮಾಡ್ತೀನಿ, ಯಾವಾಗ್ಲೂ ಎಂಜಾಯ್ ಮಾಡ್ತೀನಿ. ನನ್ನ ಕೆಲಸ ನಾನು ಎಂಜಾಯ್ ಮಾಡ್ಕೊಂಡೇ ಮಾಡೋದು. ಫಸ್ಟ್ ನಾನು ಯಾವಾಗ್ಲೂ ನನ್ನ ಕ್ಲೈಂಟ್ಸಿಗೆ ಹೇಳ್ತಿದ್ದಿದ್ದು, ಮನೆ ಜಾಗ ನಿಮ್ದಾಗಿರ್ಬೋದು, ಅದ್ರಲ್ಲಿ ಬದುಕೋ ನಾನು ಫಸ್ಟ್ ಅಂತ. ಆರ್ಕಿಟೆಕ್ಟ್ಗೆ ಯಾವಾಗ್ಲೂ ಆ ಭಾವನೆ ಇರಬೇಕು. ಅವ್ರು ಓಪನಿಂಗ್ ಸೆರೆಮನಿ ಮಾಡ್ಕೊಳ್ಳೋ ದಿನ ನಾನು ಅವ್ರಿಗೆ ಮನೆ ಬಿಟ್ಕೊಟ್ಟಾಗೆ ಲೆಕ್ಕ. ಅಲ್ಲಿ ತನಕ ಅದ್ ನಿಮ್ ಮನೆ, ಅಲ್ಲಿವರೆಗೂ ಅದ್ರಲ್ಲಿ ನಾನ್ ಬದುಕಿದ್ದೆ ಅಂತ ಲೆಕ್ಕ. ಹೌದೌದು. ನೀವು ನಿಮ್ದೇ ಮನೆ ಆಗಿದ್ರು ನಿಮ್ಗೆ ಅದು ಸೆಕೆಂಡ್ ಹೋಮ್, ನಂದು ಅದು ಫಸ್ಟ್ ಹೋಮ್. ಹೌದು, ಅದೊಂಥರ ಡ್ರೀಮ್, ಅದು ಕ್ರಿಯೇಷನ್ ನಿಮ್ಮಲ್ಲೇ. ಆ ರೀತಿ ಡೆಡಿಕೇಶನ್ ಅಲ್ಲಿ ಮಾಡ್ದಾಗ್ಲೇನೆ ಅದು ಲೆಕ್ಕ. ಹಳೆ ಆರ್ಕಿಟೆಕ್ಚರ್ ಡಿಸೈನ್ಸ್ ಇವಾಗಿಂದು ಮಾಡ್ರನ್ ಇದಕ್ಕೆ ನಿಮ್ಗೆ ಏನ್ ವ್ಯತ್ಯಾಸ? ಅಂದ್ರೆ ಮುಂಚೆ ಎಷ್ಟು, ಅಂದ್ರೆ ನಿಮ್ಮನೇನೂ ಹಾಗೆ ಇದೆ, ಒಂದೊಂದು ಇಂಚು ಕೂಡ ಒಂದೊಂದು ಆ ಕಲೆ ಎದ್ದು ಕಾಣಿಸ್ತಾ ಇರುತ್ತೆ. ಬಟ್ ಇವಾಗ ಮಿನಿಮಲಿಸ್ಟಿಕ್ ಇದು ತುಂಬಾ ಬಂದ್ಬಿಟ್ಟಿದೆ ಡಿಸೈನ್ಸ್ ಎಲ್ಲ. ನಿಮ್ಗೆ ಅದ್ರ ಮೇಲೆ ಒಪಿನಿಯನ್ ಏನು? ಸಿ, ಎವ್ರಿ ಟೈಮ್ ಪ್ಯಾಷನ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ. ಆರ್ಕಿಟೆಕ್ಟ್ ಮೊದಲ ಜವಾಬ್ದಾರಿ ಅಂತಂದ್ರೆ ಅವನು ಅಪ್ಗ್ರೇಡ್ ಆಗ್ಬೇಕು. ಇಲ್ದಿದ್ರೆ ಅವನು ಓಲ್ಡ್ ಆಗ್ಬಿಡ್ತಾನೆ. ಅವನೊಂದು ಸೈಡಿಗೆ ತಳ್ಬಿಟ್ಟು ಇನ್ನೊಬ್ರು ಯಾರೋ ಬಂದು ಆಕ್ಯುಪೈ ಮಾಡ್ತಾನೆ. ಈಗ ಬಂದಿರೋ ಮಾಡ್ರನ್ ಮೆಟೀರಿಯಲ್ಸ್ಗಳನ್ನ, ಈ ಕಾಂಟೆಂಪರರಿ ಶೇಪ್ಸ್ಗಳನ್ನ ಈ ನೆಕ್ಸ್ಟ್ ಜನರೇಷನ್ ಚೇಂಜ್ ಆಗ್ತಾ ಇದೆ. ಆ ರೀತಿ ಕೇಳುತ್ತದು. ಬೇಕಾಗಿರೋ ಫೆಸಿಲಿಟೀಸು, ಈಗ ಫಾರ್ ಎಕ್ಸಾಂಪಲ್ ಲಿಫ್ಟ್, ಇವೆಲ್ಲ ಈಗಿನ ಜನರೇಷನ್, ಈಗಿನ ಟೈಮಿಗೆ ಅದು ಸೂಟಬಲ್. ಅವಾಗಿನ ಕಾಲದಲ್ಲಿ ಅದು ಇರ್ಲಿಲ್ಲ. ಮನೆ ಅನ್ನೋದು ನಿಮ್ಮನ್ನ ಕರಿಬೇಕು, ಎವ್ರಿ ಈವ್ನಿಂಗ್ ಬಾ ಮನೆಗೆ ಅಂತ ಕರಿಬೇಕು. ಇದೊಂಥರ ಲೆಕ್ಕ, ಅಂದ್ರೆ ಸೆಕೆಂಡ್ ಅಮ್ಮ ಇದ್ದಾಗೆ ಮನೆ. ನಮ್ಮನ್ನ ಗೊತ್ತಿಲ್ದೆ ನಮ್ಗೆ ರಕ್ಷಣೆ ಕೊಟ್ಟು ಸಾಕ್ತಾ ಇರತ್ತೆ. ಆಮೇಲೆ ಚೆನ್ನಾಗಿರೋ ಮನೆ ಅವನ ಮನಸ್ಸು ತೃಪ್ತಿಯಾಗಿ ಕಟ್ಬಿಟ್ರೆ
ಅವನು ಅಲ್ಲಿ ಇಲ್ಲಿ ಕಾಲ ಕಳಿಯಲ್ಲ. ಹೌದು. ಎಷ್ಟೋ ಜನ ನನ್ನ ಕ್ಲೈಂಟ್ಸ್ಗಳು ವೈಫ್ಸ್ಗಳೇ ಅವರು ಅವ್ರವ್ರ ಫ್ಯಾಮಿಲಿನಲ್ಲಿ ಬರ್ತಿರೋ ಅಭಿಪ್ರಾಯ, ನನ್ನ ಗಂಡನ ನೀವು ವಾಪಸ್ ಕೊಟ್ಬಿಟ್ರಿ ಅಂತ. ಓಕೆ. ಈ ಬಾರಲ್ಲಿ ಹೋಗಿ ಕೂತ್ಕೊಳ್ಳೋದು, ಸಾಯಂಕಾಲ ಲೇಟ್ ನೈಟ್ ಬರೋದು, ಈ ಥರದ ಟೈಮಲ್ಲಿ ಇದ್ದವ್ರಿಗೆ ಮನೆ ಕಟ್ತಾ ಕಟ್ತಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂದು ಮನೆಯಲ್ಲೇ ಕಾಲ ಕಳೆಯೋದು, ಬೇಕಿದ್ರೆ ಮನೆಯಲ್ಲೇ ಒಂದು ಬಾರ್ ಕೌಂಟ್ರ್ ಮಾಡ್ಕೊಂಡು ಫ್ರೆಂಡ್ಸ್ಗಳು ಕರ್ಕೊಂಡು ಅಲ್ಲೇ ಕೂರೋದು. ಅದೊಂಥರ ಹೆಂಗೆ ಅಂದ್ರೆ ಅವ್ರಿಗೆ ನೆಮ್ಮದಿ, ಮನೆಯವ್ರಿಗೂ ಓ ಸದ್ಯ ನಮ್ಮ ಜೊತೆನೇ ಇದ್ದಾರೆ. ಹಾಗೆ ಯಾವತ್ತೂ ಮನೆ ಕೂಡಿಸ್ಬೇಕು, ಮಕ್ಕಳನ್ನ ಪೇರೆಂಟ್ಸ್ಗಳನ್ನ ಒಂದುಗೂಡಿಸ್ಬೇಕು. ಮಕ್ಕಳುಗಳು ಅಷ್ಟೇನೆ, ಅವ್ರಿಗೆ ಸಿಕ್ಕಿರೋ ರೂಮಿನ ಡಿಸೈನು ಅವರೇ ಕೇಳ್ಕೊಂಡು ಮಾಡ್ಕೊಳ್ಳೋ ರೀತಿ, ಅದೊಂಥರ ಹೆಂಗೆ ಅಂದ್ರೆ ಎಲ್ಲಾರನ್ನೂ ಹತ್ರಕ್ಕೆ ತರುತ್ತೆ. ಒಂದು ಮನೆ ಮಾಡಿದಾಗ ಬರೀ ಮನೆ ಮಾತ್ರ ಫಿನಿಶ್ ಆಗಿರಲ್ಲ, ಅವ್ರ ಮನಸ್ಸುಗಳು ಹತ್ರ ಆಗಿರ್ತವೆ. ಅವ್ರವ್ರ ಅಭಿಪ್ರಾಯಗಳು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ. ಹಾಗೆ ಮನೆ ಅನ್ನೋದು ಮನಸ್ಸು ಅನ್ನೋದು ಆಲ್ಮೋಸ್ಟ್ ಹತ್ರ, ಅದಕ್ಕೆ ಮಾಯಿಂದಲೇ ಎರಡು ಶುರು ಆಗೋದು. ಬಟ್ ಇವಾಗ ನನ್ ಏನು ಅಂದ್ರೆ ಡಿಸೈನ್ ವೈಸ್ ನನ್ಗೆ ಆ ಕನ್ಫ್ಯೂಷನ್ ಇತ್ತು. ಅಂದ್ರೆ ನಂದು ಪರ್ಸನಲ್ ಒಪಿನಿಯನ್, ಇದು ರಾಂಗ್ ಅಂತ ಹೇಳಕ್ಕಾಗಲ್ಲ, ನೀವ್ ಹೇಳಿದ್ರೆ ಅಪ್ಡೇಟ್ ಆಗ್ತಾ ಇರ್ಬೇಕು, ಅದು ವೆರಿ ಟ್ರೂ. ಬಟ್ ಏನಂದ್ರೆ ಸೋಲ್ ಅಥವಾ ಆರ್ಟ್ ಅನ್ನೋದು ನಮ್ದು ಎಸ್ಥೆಟಿಕ್ ವ್ಯಾಲ್ಯೂಸ್, ಕಲ್ಚರ್ ಎಲ್ಲ ಕಳ್ಕೊಂತಾ ಇದೆ. ಎಲ್ಲಾನು ನಾವು ವೆಸ್ಟರ್ನ್ ಇಂದ ತಗೊಂಡ್ ಬರ್ತಾ ಇದೀವಿ. ಒಂದು ನೀವ್ ಹೇಳೋದು ಸರಿನೇ, ಒಂದೊಂದ್ಸರಿ ನಮಗೆ ಅನ್ಸುತ್ತದು ಎಲ್ಲಿಗೆ ಹೋಗ್ತಾ ಇದೀವಿ ಪ್ರಪಂಚ. ಇದು ತಿರುಗಿ ಬರುತ್ತೆ ವಾಪಸ್ಸು, ಮತ್ತೆ ಬರುತ್ತೆ. ನಾನು ಈಗ ನಾ ಸುಮ್ನೆ ಜೋಕ್ ಹೇಳೋದು, ನಿಮ್ ಬ್ಲೌಸ್ ಡಿಸೈನ್ ಇಲ್ಲಿ ಕವರ್ ಇರುತ್ತೆ, ಒಂದ್ಸರಿ ಇಲ್ಲಿಗೆ ಇರುತ್ತೆ, ಒಂದ್ಸರಿ ಇಲ್ಲಿ ಬಂದ್ಬಿಡುತ್ತೆ. ಕರೆಕ್ಟ್. ವಾಪಸ್ ಇಲ್ಲಿ ಬರೋದ್ರು ಮತ್ತೆ ಖುಷಿ ಇರುತ್ತೆ. ಇವೆಲ್ಲ ಪ್ಯಾಷನ್, ಅದಕ್ಕೆ ನಾವು ವಿರೋಧಿಸ್ತಾ ಕೂರಕ್ಕಾಗಲ್ಲ. ಬಟ್ ಚೆನ್ನಾಗಿರೋದು, ತುಂಬಾ ಅದರಲ್ಲಿ ಸತ್ವ ಇರೋದು ವಾಪಸ್ ಬರುತ್ತೆ. ಈಗ ನೋಡಿ ನಮ್ಮ ಈ ಟೆಂಪಲ್ ಆರ್ಕಿಟೆಕ್ಚರ್, ಮನೆಗೆ ಏನಕ್ಕೆ ಟೆಂಪಲ್ ಮನೆಗೆ ಬಂದ್ರೆ ಟೆಂಪಲ್ ಬಂದಂಗ ಆಗತ್ತಲ್ಲಪ್ಪ ಅಂತಾರೆ. ಬಟ್ ಅದ್ರದ್ದು ಹೆರಿಟೇಜ್ ವ್ಯಾಲ್ಯೂ ಎಷ್ಟು? ಯಾವುದೇ ಒಬ್ಬ ಮನೆಗೆ ಎಂಟ್ರಿ ಆಗ್ತಿದ್ದಾನೆ ಅಂತಂದ್ರೆ ಅವನಿಗೆ ಟೆಂಪಲ್ ಕ್ಯಾರೆಕ್ಟರ್ ಎಲ್ಲೋ ಒಂಚೂರು ಇದ್ರೂ ಸಾಕು, ಒಂದು ಗಣೇಶ ಇದ್ರು ಸಾಕು, ಅವನಿಗೆ ಮನಸ್ಸಿಗೆ ಶಾಂತಿ ಆಗತ್ತೆ. ವಾಟರ್ ಮನಸ್ಸನ್ನ ತಿಳಿಗೊಳಿಸುತ್ತೆ. ನಮ್ಗೆ ಇಂಡೈರೆಕ್ಟ್ಲಿ ನಾವು ಬರ್ತಾ ಇರ್ತೀವಲ್ಲ, ಅದೊಂಥರ ಕಷ್ಟಪಟ್ಟು ಬೆವರು ಸುರಿಸಿ ಒಳಗಡೆ ಕೆಲಸ ಮಾಡ್ಕೊಂಡು ಬಂದಾಗ್ಲೂ ನಾವು ಮನೆಗೆ ಬಂದಾಗ ಗ್ರಾಜುವಲಿ ನಮ್ಮನ್ನ ತಣಿಸುತ್ತೆ. ಆ ಶೆಲ್ಟರ್ ಕೊಟ್ಟು ಒಂಥರ ನಮ್ಮನ್ನ ಬಂದು ತಬ್ಕೊಂಡಂಗ ಆಗುತ್ತೆ. ಮನೆ ಅನ್ನೋದಕ್ಕೆ ಆ ಅರ್ಥ ಬರ್ಬೇಕು. ಹಾಗೆ ಹಳೆ ಹೆರಿಟೇಜ್ ಇದು ಇನ್ನ ಆಗೋಯ್ತಿದ್ರ ಕತೆ ಅಂತಂದ್ರೆ ಅದು ಸುಳ್ಳು. ಅಷ್ಟಿಲ್ದೇನೆ ಈಗ ನೋಡಿ ಇವತ್ತೂ ಸಹ ಜನ ಹೊಯ್ಸಳ ಶೈಲಿನ ಅಷ್ಟು ಹೊಗಳ್ತಾರೆ. ನಾವು ಹೇಳ್ಬೇಕಂದ್ರೆ ನಮ್ಮ ಸೌತ್ ಇಂಡಿಯಾಗೆ ದೊಡ್ಡ ಕೊಡುಗೆ ಹೊಯ್ಸಳರ್ದು ಆರ್ಕಿಟೆಕ್ಚರ್ ವಿಚಾರದಲ್ಲಿ. ಎಲ್ಲಾ ಹಳ್ದೋಗುತ್ತೆ, ಎಲ್ಲಾ ಮನೆ ಕಟ್ಟಿರೋದು ಬಿದ್ದೋಗುತ್ತೆ, ಎಲ್ಲಾ ಇಲ್ಲಿರೋ ರಾಜರ ವಂಶದ ಯಾವ್ದಾರ ಮನೆಗಳು ಇಲ್ಲ. ಆದ್ರೆ ಹೊಯ್ಸಳ ಆರ್ಕಿಟೆಕ್ಚರ್ ಹಾಗೆ ಅಜರಾಮರ. ಬೇಲೂರು, ಹಳೆಬೀಡು, ಸೋಮನಾಥಪುರ, ಯಾವ ಇನ್ನು ಎಷ್ಟು ಅನದರ್ 200-300 ಹೋದ್ರೂ ಈಗ ಜನಕ್ಕೆ ಗೊತ್ತಿದೆ ಪ್ರಿಸರ್ವ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಇನ್ ಮೇಲೆ ಅದು ಇರುತ್ತೆ, ಇನ್ನು ಹಾಳು ಮಾಡೋರು ಇಲ್ಲ ಅದನ್ನ. ಇಲ್ಲಿವರೆಗೂ ಹಾಳು ಮಾಡಿದ್ರು ಬದುಕಿದೆ ಅದು. ಎಷ್ಟೋ ಕೆತ್ತನೆಗಳು ಕೆತ್ತಿ ಹಳ್ಳಿ ಜನ ಅಥವಾ ಯಾರೋ ಬಂದವರು ಆಗದಿದ್ದವರು ಅದನ್ನ ಒಡೆದಾಕಿ ಮುರಿದಾಕಿ ಎಲ್ಲ ಮಾಡಿದ್ದಾರೆ. ಅದನ್ನ ದಾಟಿ ಬದುಕಿದೆ ಅಂದ್ಮೇಲೆ ಇನ್ಮೇಲೆ ಬದುಕತ್ತೆ. ಇನ್ನ ಜನಕ್ಕೆ ಗೊತ್ತಿದೆ ಅದನ್ನ ಕಾಪಾಡೋದು ಹೇಗೆ ಅಂತ. ಹಾಗೆ ನೀವು ನೋಡಿರುವಂತ ಬೆಸ್ಟ್ ಆರ್ಕಿಟೆಕ್ಚರ್ ಯಾವುದು ನೀವು ಇಂಡಿಯಾ? ನನಗೆ ನಮ್ಮ ಇಂಡಿಯಾದಲ್ಲಿ ನೀವು ನೋಡ್ಲೇಬೇಕಾಗಿರೋ ಒಂದ್ ಸ್ಟ್ರಕ್ಚರ್ ಅಂತಂದ್ರೆ ಬಹಾಯಿ ಮಂದಿರ, ಡೆಲ್ಲಿ ಹತ್ರ ಇದೆ. ಲೋಟಸ್ ತರಾನೇ ಇದೆ. ಅದ್ರದ್ದು ಕನ್ಸ್ಟ್ರಕ್ಷನ್ ನನಗೆ ಭಾರಿ ಖುಷಿ ಕೊಡ್ತು. ನಾಟ್ ಓನ್ಲಿ ಕಾನ್ಸೆಪ್ಟ್, ಅದನ್ನ ಕಟ್ಟಿರೋ ರೀತಿ, ಅಕ್ಯುರೇಸಿ, ಆ ಫ್ಲೂಟ್ ಇದು ನಮ್ಮ ಒಂದೊಂದು ಪೆಟಲ್ನು ಯಾವ ರೀತಿ ಬರಬೇಕು, ಅದರ ಥಿಕ್ನೆಸ್ ಅಷ್ಟೇ ಥಿನ್ ಆಗಿ ಹೆವಿ ಇಲ್ದೇನೆ ತುಂಬಾನೇ ಇಂಟ್ರೆಸ್ಟಿಂಗ್ ಪ್ಲೇಸ್ ಅದು. ನೀವು ಯಾವಾಗ್ಲಾದ್ರೂ ಟೈಮ್ ಮಾಡಿದ್ರೆ ಅದಕ್ಕೆ ಅಂತ ಹೋಗಿ ಬನ್ನಿ ಬೇಕಾದ್ರೆ. ವರ್ತ್ ಗೋಯಿಂಗ್ ಆಸ್ ಎ ಬಿಲ್ಡಿಂಗ್ ನೋಡ್ಲಿಕ್ಕೆ. ಈಗಿನ ಕಾಲದ ಎಷ್ಟೋ ಬಿಲ್ಡಿಂಗ್ ಬಂದಿರ್ಬೋದು, ಸ್ಕೈ ಸ್ಕ್ರಾಪರ್ಸ್ ಬಂದಿರ್ಬೋದು, ಡಿಸೈನ್ ಅಕ್ಯುರೇಸಿ ಅಂಡ್ ಕನ್ಸ್ಟ್ರಕ್ಷನ್ ಅಕ್ಯುರೇಸಿ ಅವನ್ನ ಅಲ್ಲಿ ನೋಡ್ಬೋದು ನಮ್ಮ ಇಂಡಿಯಾದಲ್ಲಿ ಮಾಡರ್ನ್ ಬಿಲ್ಡಿಂಗ್ ಆಗಿ.
ಓಲ್ಡ್ ಬಿಲ್ಡಿಂಗ್ ಆಗಿ ನನಗೆ ಬೇಲೂರು ಹಳೆ ಬೀಡಿಗಿಂತ ಇನ್ಯಾವುದು ದೊಡ್ಡದು ಕಾಣಿಸಲ್ಲ. ಓಕೆ. ಈವನ್ ಇದೇ ಟೈಮ್ ಲೈನ್ ನಲ್ಲಿ ಖಜುರಾಹೋನು ಸೇಮ್ ಟೈಮ್ ಲೈನ್, ಸೇಮ್. ಐ ಥಿಂಕ್ ಆ ರಾಜರಿಗೂ ಈ ರಾಜರಿಗೂ ಏನೋ ಕನೆಕ್ಷನ್ ಇತ್ತೋ ಏನೋ, ಆರ್ಟಿಸ್ಟ್ಗಳು ಕನೆಕ್ಷನ್ ಇತ್ತೋ ಏನೋ. ಕೆತ್ತನೆ ಮಾಡಿರೋ ಶೈಲಿ, ದೇವಸ್ಥಾನದ ಪ್ಯಾಟ್ರನ್ಗಳು ಆಲ್ಮೋಸ್ಟ್ ಸೇಮ್. ಏನಂದ್ರೆ ಅಲ್ಲಿಯ ಬಾಲಿಕೆಯವರು, ಶಿಲಾಬಾಲಿಕೆಯವ್ರಿಗೆ ಒಂದ್ ಸ್ವಲ್ಪ ಲಾಂಗ್ ಬಾಡಿ ಪ್ರೊಫೈಲ್, ಇಲ್ಲಿ ನಮ್ಮವರೆಲ್ಲ ಶಾರ್ಟ್ ಬಾಡಿ ಪ್ರೊಫೈಲ್, ಆ ರೀತಿ. ನಮ್ದು ಡಾರ್ಕ್ ಸ್ಟೋನು, ಅವ್ರದ್ದು ಪಿಂಕ್ ಸ್ಟೋನು. ಹಾಗೆ ವಾಸ್ತು ಬಗ್ಗೆ ಮಾತಾಡೋಗಿತ್ತು. ನೀವು ವಾಸ್ತು ನಂಬ್ತೀರಾ? ವಾಸ್ತು ಆಸ್ ಎ ವಿಂಡ್ ಬ್ಲೋ, ಆಸ್ ಎ ಸನ್ ಮೂಮೆಂಟ್, ಈ ರೀತಿನಲ್ಲಿ ಇರೋ ಒಂದು ವಾಸ್ತು ಅಂದ್ರೆ ಶಾಸ್ತ್ರ. ಯಾವುದೇ ಆಗ್ಲಿ ಶಾಸ್ತ್ರ ಅಂದ್ರೆ ಆಗಿನ ಕಾಲದಲ್ಲಿ ಸೈನ್ಸ್ ಅಂತಾನೆ ಹೇಳ್ತೀವಿ. ಅದರಲ್ಲಿ 25%, 35% ನಿಜವಾದ ವಿಚಾರಗಳನ್ನ ಹೇಳ್ತಾರೆ. ಅದ್ರ ಜೊತೆಗೆ ಅವನು ಯಾರು ವಾಸ್ತು ಸ್ಪೆಷಲಿಸ್ಟ್ ಇರ್ತಾನೆ, ಅವನಿಗೆ ಆದ ಒಂದು ಇಮ್ಯಾಜಿನೇಷನ್ ಒಂದಷ್ಟು ಸೇರಿಸ್ಬಿಟ್ಟು, ಈಗಿರೋ ವಾಸ್ತು ಮಂತ್ರಕ್ಕಿಂತ ಉಗಳೇ ಹೆಚ್ಚನ್ನ ತರ. ಯಾವ್ದೋ ಒಂದು ವಿಷಯಕ್ಕೆ ಇನ್ನೇನೋ ಸೇರಿಸ್ಬಿಡ್ತಾನೆ. ಆಲ್ ಆಫ್ ಎ ಸಡನ್ ಈ ಸೈಡ್ ನಲ್ಲಿ ಡೋರ್ ಇದ್ರೆ ನಿನ್ ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂದ್ಬಿಡ್ತಾರೆ. ಅವಾಗ ಎಂತವನಿಗೂ ಒಂದು ನಡ್ಕ ಶುರು ಆಗ್ಬಿಡುತ್ತೆ. ಆ ಡೋರನ್ನು ಕ್ಲೋಸ್ ಮಾಡಿಸಿ ಈ ಕಡೆ ಎಲ್ಲೋ ತೆಗೆದು ಇನ್ನೆಲ್ಲೋ ಕಡೆ ಮಾಡಿಸ್ತಾನೆ. ಆಕ್ಚುಲಿ ನಮ್ಮ ಒರಿಜಿನಲ್ ವಾಸ್ತುದಲ್ಲಿ ಅವ್ಯಾವೂ ಬರ್ದಿಲ್ಲ. ಅದೇ ಹೇಳಿದ್ನಲ್ಲ, 20% ನಿಜ ವಾಸ್ತು ಸೈನ್ಸ್ ಇದ್ರೆ, ಈಗ ಕಿಚನ್ ಆಗಿನ ಕಾಲದಲ್ಲಿ ಸೌದೆಗಳನ್ನು ಬಳಸ್ತಾ ಇದ್ರು. ಒಲೆಗಳನ್ನ ಉರಿಯೋಕೆ ಬೇಗ ಬೆಂಕಿ ಹಚ್ಚಬೇಕು ಅಂದ್ರೆ ವಾರ್ಮ್ ಇರೋ ಜಾಗ ಹಾಕ್ಬೇಕು. ಈ ಈಸ್ಟ್ ಸೈಡ್ ಅಲ್ಲಿ, ಅದು ಸದರ್ನ್ ಸೈಡ್ ನಲ್ಲಿ ಸೂರ್ಯ ಯಾವತ್ತೂ ಆ ಆಂಗಲ್ ಅಲ್ಲೇ ಓಡಾಡೋದು. ಸೂರ್ಯ ಯಾವತ್ತೂ ಹಿಂಗ್ ಸ್ಟ್ರೈಟ್ ಹೋಗಲ್ಲ, ಒಂದು 15 ಡಿಗ್ರಿ ಆಂಗಲ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಬೇಗ ಆ ಸೈಡ್ ವಾರ್ಮ್ ಇರುತ್ತೆ ಬಿಲ್ಡಿಂಗ್ ನಲ್ಲಿ. ಸೌದೆಗಳನ್ನ ಆ ಸೈಡ್ ನಲ್ಲಿ ಇಟ್ಟಿದ್ರೆ ಹೆಚ್ಚಿಗೆ ವಾರ್ಮ್ ಅಂದ್ರೆ ಥಂಡಿ ಇರಲ್ಲ, ಬೇಗ ಒಲೆ ಹಚ್ಚಬಹುದು. ಅದಕ್ಕೆ ನಾವು ಅದನ್ನ ಅಗ್ನಿ ಮೂಲೆ ಅಂತೀವಿ. ನೀವು ಗೂಗಲ್ ಅಲ್ಲಿ ಇವತ್ತು ವಿಂಡ್ ಡೈರೆಕ್ಷನ್ಗಳನ್ನ ನೋಡಿ ನಿಮ್ಮ ಮನೆಗೆ ಹೆಚ್ಚಿಗೆ ಗಾಳಿ ಯಾವ ಕಡೆಯಿಂದ ಬರುತ್ತೆ ಅಂತ ಬರೋದು ಮ್ಯಾಕ್ಸಿಮಮ್ ವಾಯುಮೂಲೆ ಸೈಡಿಂದ. ಆ ವಿಂಡ್ ಬ್ಲೋ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಗೂಗಲ್ ಅಲ್ಲಿ ಸಿಗುತ್ತೆ. ವಿಂಡ್ ಬ್ಲೋ ಮ್ಯಾಪ್ ಬೇಕಂದ್ರೆ ಸಿಗುತ್ತೆ. ಅದು ಯಾವ ಡೈರೆಕ್ಷನ್ ಅಲ್ಲಿ ಹೆಚ್ಚಿಗೆ ಗಾಳಿ ಬರುತ್ತೆ ಅಂದ್ರೆ ವಾಯುಮೂಲೆ ಸೈಡಿಂದ ಬರುತ್ತೆ. ವಾಯು ಮತ್ತೆ ಅಗ್ನಿ ಇಸ್ ಅ ಪವರ್. ವಾಯು ಇದ್ರೆ ಅಗ್ನಿ ಇದ್ರೆ ಅದು ಬೆಂಕಿ ಚೆನ್ನಾಗಿ ಉರಿಯುತ್ತೆ. ಅದು ಆ ರೀತಿನಲ್ಲಿ ದೇ ಆರ್ ಟು ಪವರ್. ಸೊ ಇದು ಅವೆರಡು ವರ್ಕಿಂಗ್ ಶೋಲ್ಡರ್ ತರ. ನೈಋತ್ಯ ಅವನ ತಲೆ, ಅದಕ್ಕೋಸ್ಕರ ಅವನ ತಲೆ ಯಾರ್ದು ಅಂದ್ರೆ ಹಿರಿಯವನ್ನೇ ಅವನ ತಲೆ ಅಂತೀವಿ ನಾವು. ನೈಋತ್ಯ ಅಂದ್ರೆ ಕುಬೇರ ಅಲ್ಲ. ಅವನು ಆ ಕಡೆ ತಲೆ ಇಟ್ಟು ಅಂದ್ರೆ ಕಾಲು ಕಡೆಯಿಂದ ನೀನ್ ಬರೋದು ಅಂತ ಆ ರೀತಿನಲ್ಲಿ ಅವನ್ ಚಿತ್ರಿಸಿದ್ದಾರೆ. ವಾಸ್ತು ಪುರುಷನ ಚಿತ್ರ ನೀವು ನೋಡಿರ್ಬೋದು, ಎಲ್ಲಾರು ಗೂಗಲ್ ಅಲ್ಲಿ ಹುಡುಕಿರಿ ಸಿಗುತ್ತೆ. ಅಷ್ಟು ಮಟ್ಟಿಗೆ ಅದರ ಸರಿ. ಅದ್ರ ಮೇಲೆ ಏನೇನ್ ಸೇರ್ಸಿದ್ದಾರೆ ಕುದುರೆ ಅಲ್ಲ. ಈಗ ಅವನಿಗೆ ಹಂಗಿದ್ರೆ ಹಿಂಗಾಗತ್ತೆ, ಇವನ್ಗೆ ಹಿಂಗಾಗದ್ರೆ ಮಧ್ಯ ಓಪನ್ ಇರಬಾರ್ದು, ಇವೆಲ್ಲ ಕತೆಗಳೆಲ್ಲ ಇದೆ. ಇವೆಲ್ಲ ಬೋಗಸ್. ನಿಜವಾದ ಶಾಸ್ತ್ರನ ತಿಳಿಬೇಕು ಅಂದ್ರೆ ಅವರೇ ಓದಿ ತಿಳಿಯೋದು ಒಳ್ಳೇದು. ಇಲ್ದಿದ್ರೆ ಮನೆ ಚೆನ್ನಾಗೇ ಇರುತ್ತೆ, ಯಾರೋ ಬಂದು ಹುಳ ಬಿಟ್ಟು ಹೋಗ್ಬಿಡ್ತಾರೆ ತಲೆಗೆ. ಈ ಹುಳನ ತೆಗಿಯಕ್ ಗೊತ್ತಾಗದೇನೆ ಮನೆ ಒಡೆದು ಹಾಳು ಮಾಡ್ಕೊಳ್ತಾರೆ. ಅದೇ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಶಾಸ್ತ್ರಗಳೆಲ್ಲ ನಂಬಿಕೆಗಳಾಗಿ ಅದರಿಂದ ಎಷ್ಟೋ ಇದಾಗತ್ತೆ. ಒಳ್ಳೇದೇ ನಮ್ಮಲ್ಲಿ ಇರೋದು, ಎಲ್ಲಾ ಶಾಸ್ತ್ರಗಳಲ್ಲೂ ಒಳ್ಳೊಳ್ಳೆ ವಿಷಯನೇ ಹೇಳುತ್ತೆ. ಅದು ಮಧ್ಯದಲ್ಲಿ ಅದನ್ನ ಒಂದು ನಂಬಿಕೆ ಮಾಡಿ ಮೂಢನಂಬಿಕೆ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಪ್ರಾಬ್ಲಮ್. ಸೊ ಆಸ್ ಅನ್ ಆರ್ಕಿಟೆಕ್ಟ್ ನೀವು ಅದನ್ನೆಲ್ಲ ಸ್ಟಡಿ ಮಾಡಿದ್ದೀರಾ ಸರ್? ಇಂಟ್ರೆಸ್ಟ್ ಇಂದ ಏನಾದ್ರು ನೀವು ತಿಳ್ಕೊಂಡಿದ್ದೀರಾ? ಸೈಂಟಿಫಿಕ್ ಆಗಿ ಏನಿದೆ ನಂಬಲೇಬೇಕು. ಯಾರಾದ್ರೂ ಆಗ್ಲಿ, ನಾನಾಗ್ಲಿ ನೀವಾಗ್ಲಿ ನಂಬಲೇಬೇಕು. ಅದು ಯಾರಾದ್ರೂ ಅದು ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ಹೌದು ಅದನ್ನು ಒಪ್ಬೋದು. ಇನ್ನು ಉಳಿದಿರೋದು ಏನೇನು ಅವ್ರು ಸೇರಿಸ್ತಾ ಇದಾರೆ, ನಾನಂತೂ ಯಾವ ಬುಕ್ಕಲ್ಲೂ ಓದಿಲ್ಲ. ಯಾರು ನಾನು ಒಬ್ಬ ಮಹಾನ್ ವಾಸ್ತು ಪುರುಷ ಅಂತ ಕರೆಸ್ಕೊಳ್ತಾನೆ, ಅವನು ಇಷ್ಟಕ್ಕೆ ಬಂದಂಗ ಒಂದ್ 2-3 ಪದ ಸೇರಿಸ್ಬಿಡ್ತಾನೆ. ನೆಕ್ಸ್ಟ್ ಅವನ ಅಸಿಸ್ಟೆಂಟ್ ಬಂದವನು ಇನ್ನೊಂದೆರಡು ಸೇರಿಸ್ತಾನೆ. ಸೇರಿಸಿ ಬರೀ ಸೇರಿಸಿದ್ದೇ ಹೆಚ್ಚಿಗೆ ಇರುತ್ತೆ, ಹಳೆದಿರಲ್ಲ. ಇದು ವಾಸ್ತು ಕತೆ.
ಹ್ಮ್ ಅದರ್ವೈಸ್ ಮನಸ್ಸು ಶುದ್ಧವಾಗಿದ್ರೆ ಅದು ಎಂಥ ಮನೆಯಲ್ಲಾದ್ರೂ ಸುಖ ಜೀವನ ಮಾಡು. ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಮನೆಗೆ. ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಮಾಡ್ತಾ ಇದ್ರು, ಅದು ಮೋರ್ ಸೈಂಟಿಫಿಕ್. ಹ್ಮ್ ಹೊರಗಡೆಯಿಂದ ಬಂದಿದ್ದ ಗಾಳಿ ಇಲ್ಲಿ ಒಳಗಿರೋ ಬಿಸಿ ಗಾಳಿನ ಹೊರಗೆ ಕಳಿಸೋದು. ಹ್ಮ್ ಅವಾಗ ಆ ತೊಟ್ಟಿ ಮನೆಗಳೆಲ್ಲ ನೀವು ನೋಡಿರ್ಬೇಕು, ತೊಟ್ಟಿ ಮನೆಗೆ ಹೋದ್ರೆ ಸಾಕು ತಣ್ಣಗಾಗುತ್ತೆ. ಇವನ್ ಮಟೀರಿಯಲ್ಸ್ ಕೂಡ ಹಾಗೆ ಇರುತ್ತೆ ಅನ್ಸುತ್ತೆ. ಅದು ಯಾರೋ ಇನ್ನೊಬ್ಬ ಹೇಳ್ತಾನೆ ಬ್ರಹ್ಮಸ್ಥಾನ ಓಪನ್ ಆಗ್ಬಿಟ್ಟಿದೆ ಅಂತ. ಸೊ ಮತ್ತೆ ಅಗೇನ್ ಅದನ್ನ ಮುಚ್ತಾರೆ. ಬ್ರಹ್ಮಸ್ಥಾನ ಓಪನ್ ಇರ್ಬೇಕು ಅಂತಾನೆ ವಾಸ್ತುಲಿದೆ ಅನ್ಸುತ್ತೆ. ಅದು ಇವಾಗ change ಕೆಲವ್ರು ಹಂಗೂ ಹೇಳ್ತಾರೆ ಹೀಗೂ ಹೇಳ್ತಾರೆ. ಅದೇನೆ ಹೇಳಿದ್ನಲ್ಲ, ಒಬ್ಬೊಬ್ರು ವಿಷಯಕ್ಕೆ ಒಬ್ಬೊಬ್ರು. ಹಂಗಾಗಿ ಹ್ಮ್ ಈ ನನಗೊಂದ್ಸಾರಿ ಭಾರಿ ಆಶ್ಚರ್ಯ ತಂದು ಕೊಟ್ಟಿದ್ದು, ಹ್ಮ್ ಹಿಂಗೆ ವಾಸ್ತುದವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು. ಹ್ಮ್ ನಾನು ಕೋರ್ಟ್ ಯಾರ್ಡ್, ಸೆಂಟ್ರ್ ಕೋರ್ಟ್ ಯಾರ್ಡ್ ಮಾಡಿದ್ದೆ. ಹ್ಮ್ ಓ ಬ್ರಹ್ಮಸ್ಥಾನ ಓಪನ್ ಆಗಿ ಪೋಯಿಂದಿ ಅಂತ. ಹಾಗಾದ್ರೆ ಏನಾಗುತ್ತೆ ಅಂತ ಕೇಳಿದ್ವಿ. ಅವನು ಎಕ್ಸಾಂಪಲ್ ಕೊಟ್ಟಿದ್ದು ಭಾರಿ ವಿಚಿತ್ರವಾಗಿತ್ತು. ದಟ್ ಈಸ್ ದ ಪ್ಲೇಸ್ ವೇರ್ ದ್ರೌಪದಿ ಲಾಫ್ಟ್ ಅಟ್ ದುರ್ಯೋಧನ. ದಟ್ ಈಸ್ ವೈ ಎಲ್ಲ ಹೊಡೆದು ಹಾಳಾಗಿ ಹೋಗ್ಬಿಟ್ರು ಹಾಗೆ ಹೀಗೆ ಅಂತ. ನಾನು ಹೇಳ್ದೆ ಅವ್ರ ಮನೆಯವ್ರಿಗೆ ಏನು ಆಗ್ಲಿಲ್ಲ, ಸತ್ತವನು ಹ್ಮ್ ಹೋರಾಡಿ ಸತ್ತವನು ದುರ್ಯೋಧನ. ದುರ್ಯೋಧನ. ಆ ಮನೆ ಓನರ್ಗಳಿಗೆ ಅವ್ರು ವಿನ್ ಆದ್ರು, ಹೌದು. ಬ್ಯಾಟಲ್ ಅವ್ರು ವಿನ್ ಆದ್ರು ಅವ್ರು. ಆಮೇಲೆ ಹೆಚ್ಚಿಗೆ ತರ್ಕ ಮಾಡಕ್ ಆಗಲ್ಲ ಬಿಡಿ. ಆಮೇಲೆ ಕ್ಲೋಸ್ ಮಾಡಿ ಅದನ್ನ ಕೋರ್ಟ್ ಯಾರ್ಡ್ ಕ್ಲೋಸ್ ಮಾಡಿ ಎಲ್ಲ ಮಾಡಿ. ಓಕೆ. ಹೀಗೆ ಯಾವ್ದಕ್ಕೆ ಯಾವ್ದೋ ಅಂಟಿಸ್ಬಿಡ್ತಾರೆ ಸಡನ್ ಆಗಿ. ಆ ರೀತಿ ಕಥೆಗಳು. ಸೊ ನಿಮ್ ಮನೆ ನೀವು ಹಾಗಾದ್ರೆ ವಾಸ್ತು ಏನು ಜಾಸ್ತಿ ಮೈಂಡ್ ಅಲ್ಲಿ ಇಟ್ಕೊಂಡು ಗಾಳಿ ಬೆಳಕು ಇಲ್ಲ, ಇದೆ. ವಾಸ್ತು ಒಂದು ಆಸ್ ಅ ಆರ್ಕಿಟೆಕ್ಟ್ ಕಮರ್ಷಿಯಲ್ ಆಗಿ ನಾನು ನೋಡ್ಬೇಕಂದ್ರೆ ಮನೆಗೆ ರೀಸೇಲ್ ವ್ಯಾಲ್ಯೂ ಇರಬೇಕು. ಹ್ಮ್ ಈ ನಂಬಿಕೆಯ ಜನಗಳ ಒಳಗೇನೆ ಬದುಕಿದ್ರೆ ನೀವು, ಹ್ಮ್ ಆ ನಂಬಿಕೆ ಜನಗಳ ಒಳಗಡೆನೆ ನಿಂದು ಬಿಲ್ಡಿಂಗಿನ ವ್ಯಾಲ್ಯೂ ಉಳಿಸ್ಕೋಬೇಕು. ಹಾ ಅದಕ್ಕೋಸ್ಕರ ಅಗ್ನಿಮೂಲೆನ ಕಿಚನ್ ಅನ್ನ ಅಲ್ಲಿಟ್ಟಿದ್ದೀನಿ, ಹಾ ಒಂದು ರೂಮನ್ನ ಸೌತ್ ವೆಸ್ಟ್ ಅಲ್ಲಿ ಇಟ್ಟಿದ್ದೀನಿ, ಹ್ಮ್ ನಾರ್ತ್ ಈಸ್ಟ್ ಅಲ್ಲಿ ಡೌನ್ ಇದೆ. ಹ್ಮ್ ಇದೇನಕ್ಕೆ ಅಂತಂದ್ರೆ ಒಂದು ಕಾಲಕ್ಕೆ ನಾನೇನಾದ್ರೂ ಮಾರ ಸ್ಥಿತಿ ಬಂದಾಗ, ಮಾರಿ ಇನ್ನೇನೋ ಒಂದ್ ಮನೆ ಕಟ್ಕೊಂಡು ಹೋದಾಗ ಹ್ಮ್ ಇದನ್ನ ನೆವ ಮಾಡಿ ವ್ಯಾಲ್ಯೂ ಕಡಿಮೆ ಮಾಡಬಾರ್ದು. ಹೌದು. ಅದರಿಂದಾಗಿ ಇವನ್ ಮುಸ್ಲಿಮ್ಸು ಸಹ ಇರೋ ಮಿನಿಮಮ್ ವಾಸ್ತು ಮಾಡ್ಬಿಡಿ ಸರ್ ಅಂತಾರೆ. ಹಾ ಹಾ ದಿಸ್ ಈಸ್ ಅ ಸೀಕ್ರೆಟ್. ಹ್ಮ್ ನನಗೆ ನಂಬಿಕೆ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಹಾ ಅದೇ ಅದನ್ನ ನಾನು ಅದನ್ನು ವಿರೋಧಿಸಕ್ ಹೋಗಿ ಕೊನೆಗೊಂದ್ ದಿವಸ ನನ್ನ ಬಿಲ್ಡಿಂಗಿನ ವ್ಯಾಲ್ಯೂ ನಾನೇ ಕಳ್ಕೊಳ್ಳಿ. ಕರೆಕ್ಟ್. ಈ ರೀತಿನಲ್ಲಿ ನಂಬಿಕೆಗಳು ಉಳಿತವೆ. ಹ್ಮ್ ಆತರ ಓಕೆ. ಅದೊಂದು ವಿಚಿತ್ರ ಸನ್ನಿವೇಶಗಳು. ನೀವು ಕವನ ಎಲ್ಲ ಬರೆಯೋದು ಸ್ಟಾರ್ಟ್ ಮಾಡಿರೋದು ತುಂಬಾ ಎಂಗೇಜ್ ಇಂದ ಸ್ಟಾರ್ಟ್ ಮಾಡಿ? ಇಲ್ಲ, ನನಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಕವನ ಟ್ರೈ ಮಾಡಿದ್ದು. ಯಾವುದೋ ಒಂದು ಕನ್ನಡ ಸಾಂಗಲ್ಲಿ ಹೆಣ್ಣು ಎಂದರೆ ಹೇಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು ಅಂತ ಒಂದು ಹಾಡಿದೆ. ಅದನ್ನ ಇಟ್ಕೊಂಡು ಅವಾಗ ನೇಗಿಲು ಹೊತ್ತ ರೈತ ಪಕ್ಷ ನಮ್ಮ ತಾತ ಎಲ್ಲ ಅದರಲ್ಲಿ ಓಡಾಡೋರು. ಓಕೆ. ಆ ಪಕ್ಷದಲ್ಲಿ ಮೈ ಕೇಳ್ಕೊಂಡು ಬರೋರಲ್ಲ, ಅವರಿಗೆ ಬೇಕಂತ ಹೇಳ್ಬಿಟ್ಟು ರೈತ ಎಂದರೆ ಹೇಗಿರಬೇಕು, ಹೆಗಲಲ್ಲಿ ನೇಗಿಲ ಒತ್ತಿರಬೇಕು ಅಂತ ಬರ್ಕೊಟ್ಟೆ. ಆಮೇಲೆ ನನಗೆ ಅದೊಂಥರ ಅನ್ನಿಸ್ಬಿಡ್ತು, ತುಂಬಾ ಬಾಲಿಶ ಅನ್ನಿಸ್ತು. ಓಕೆ. ಈ ಕವಿತೆಯನ್ನ ಬರೆಯೋದೇ ಬೇಡ ಅನ್ನೋಷ್ಟು ನನಗೆ ಅದು ಫೇಲ್ ಅನ್ನಿಸ್ಬಿಡ್ತು. ಓಕೆ ಓಕೆ. ಆ ನಂತರ ನಾನು ಕವಿತೆಗಳನ್ನೇ ಬರೆದಿರ್ಲಿಲ್ಲ, ಪ್ರಯತ್ನ ಸಹ ಮಾಡಿರ್ಲಿಲ್ಲ. ಗುಹಾಂತರಗೆ ಓಪನಿಂಗ್ ಸೆರೆಮನಿ ಟೈಮ್ನಲ್ಲಿ ಸಮಥಿಂಗ್ ಏನಾದ್ರೂ ಬಂದವ್ರಿಗೆ ಹೇಳ್ಬೇಕಲ್ವೇ, 1-2 ಶಾಸನ ಶಿಲೆಗಳ ತರ ಮಾಡಿಟ್ಟೆ. ಎಷ್ಟೋ ಜನ ಕವಿಗಳು ಫ್ರೆಂಡ್ಸ್ಗಳನ್ನೆಲ್ಲ ಕೇಳಿದೆ, ಇದಕ್ಕೇನಾರು ಒಂಚೂರು ಬರ್ಕೊಡ್ರಿ ಅಂತ. ಎಲ್ಲಾರು ಬರೋರು ನಗ್ತಾ ಚೆನ್ನಾಗ್ ಮಾಡಿದ್ಯಾ ಅನ್ನೋರು, ಆಯ್ತು ಏನಾರ ಅಂತ ಹೋಗೋರು. ಅವ್ರ ಜೀವನ ಅವ್ರಿಗೆ ಮತ್ತೆ ಈ ಕಡೆ ತಿರುಗ್ತಾ ಇರ್ಲಿ. ಒಂದು ಮಿಡ್ ನೈಟ್ ಅದದೇ ಯೋಚನೆಯಲ್ಲಿ ಮಲಗಿದ್ದೆ. 3 ಗಂಟೆನಲ್ಲಿ ಎದ್ದು ಕುತ್ಕೊಂಡು ಬರ್ದೆ. ಗುಹಾಂತರದ ಎಂಟ್ರೆನ್ಸ್ ನಲ್ಲಿ ಇದೆ, ನಿಮ್ಗೆ ಆ ಪಿಕ್ಚರ್ ಕಳಿಸ್ತೀನಿ. ಗುಹಾಂತರದ ಆಂತರ್ಯದಿ ಗುರು ಗುಹೇಶ್ವರನ ನಮಿಪೆವು, ಧರಣಿಯಂತರದಿ ದಾರುಣವ ಮರೆಸುವೆವು, ಅಂತರಂಗದ ತರಂಗಗಳ ಅರಿವಿಲ್ಲದೆ ಹೇಳುವವು, ಅವನಿಯೋಳ್ ಮೊದಲಾಗಿ ಆಧರಿಸುವೆವು ಅವಿರತವು. ಬಂದವರಿಗೆ ಒಳಗಡೆ ಬಂದಿದ್ದೀರಾ,
ಗುಹೇಶ್ವರನಿಗೆ ಫಸ್ಟ್ ನಮಿಸಿ ಹ್ಮ್. ನಿಮ್ಮನ್ನ ಆದರ್ಶ. ಇನ್ವೈಟ್ ಮಾಡ್ತಾ ಇದೀನಿ ಒಳಗಡೆ. ನೀವು ಇಲ್ಲಿ ಬಂದಾಗ ನಿಮ್ಮ ಮನಸ್ಸು ಹ್ಮ್. ಹಳೆಯದನ್ನ ಎಲ್ಲ ಕೆದಕಿ ಕೇಳಿಸುತ್ತೆ. ಹ್ಮ್. ಆ ತರ ಮನೋಭಾವ ಬರುತ್ತೆ ಇಲ್ಲಿ. ಹ್ಮ್. ನಿಮ್ಮ ಬಾಲ್ಯ ನೆನಪು ಬರುತ್ತೆ. ಅವನಿಯೋಳ್ ಮೊದಲಾಗಿ ಅಂದ್ರೆ ನಾವು ಮಾತ್ರ ಅಂಡರ್ ಗ್ರೌಂಡ್ ರಿಸಾರ್ಟ್ ಅಂತ ಮಾಡಿರೋದು, ನಾವು ಮಾತ್ರ ಅಂಡರ್ ಗ್ರೌಂಡ್ ಅಲ್ಲಿ ಇರೋದು. ಹ್ಮ್. ಅವನಿ ಅಂದ್ರೆ ಭೂಮಿನಲ್ಲಿ ನಾವೇ ಮೊದಲು. ಹ್ಮ್. ಹ್ಮ್. ಅವನಿಯೋಳ್ ಮೊದಲಾಗಿ ನಿಮ್ಮನ್ನ ಆಧರಿಸುವ ಅವಿರತವು ಅಂತ, ಯಾವಾಗ್ಲೂ ನಿಮ್ಮನ್ನ ಸತ್ಕರಿಸ್ತೀವಿ. ಹ್ಮ್. ಒಂದು ಇನ್ವೈಟಿಂಗ್ ಲೆಟರ್ ಅಷ್ಟು ಬರ್ದೆ. ಅದಾದ ನಂತರ ಏನೋ ನನ್ನ ಹೆಂಡತಿಗೆ ಅವತ್ತು ಸಾಯಂಕಾಲ ನೈಟು ಅವಾಗ್ಲೇ ಎಬ್ಬರಿಸಿ ಕೇಳ್ದೆ ಹೇಗಿದೆ ಹಿಂಗಿದ್ರೆ ಅಂತ. ಅವಳಿಗೆ ತುಂಬಾ ನಿದ್ರೆ. ಸರಿ ಇದೆ ಮಲ್ಕಳಿ. ಅಲ್ಲಿಗೆ ಬರದಲ್ಲಿಗೆ ಹಾಕಿ ಅಂಟಿಸಿದ್ದಾಯ್ತು. ಆಮೇಲೆ ಯಾರೋ ಒಬ್ರು ತುಂಬಾ ಸ್ಕಾಲರ್, ಕನ್ನಡದ ಸ್ಕಾಲರ್, ಈ ಕಾರಂತರ ರಿಲೇಟಿವ್ನೇನ ಯಾರೋ ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು, ಅವ್ರ ಪರಿಚಯ ಆಯ್ತು. ಅದನ್ನ ಓದ್ಬಿಟ್ಟು ಏನು ಬರಲ್ಲ ಅಂತಿರಲ್ರಿ, ಅದ್ರಲ್ಲಿರೋ ಪದಗಳು ನೋಡಿದ್ರೆ ಅನ್ಸುತ್ತೆ ನಿಮ್ಗೆ ಏನ್ ಗೊತ್ತಿದೆ ಅಂತ, ಅಷ್ಟು ಚೆನ್ನಾಗಿದೆ ಪದಗಳು ಅಂತ ಅಂದ್ರು. ಫ್ಲೂಕಲ್ ಬರ್ದಿರೋದು ಹೊಗಳಿದ್ದಾರೆ ಬಿಡಂತ. ಆ ನಂತರ ಒಂದ್ಸಾರಿ ಹಿಮಾಲಯಗೆ ಅಂದ್ರೆ ಮಾನಸ ಸರೋವರಕ್ಕೆ ಹೋಗಿದ್ವಿ. ಮಾನಸ ಸರೋವರ ಅದು ಕೈಲಾಸ ಪರ್ವತ ಪ್ರದಕ್ಷಿಣೆ ಮಾಡಕ್ಕೆ. ಅವತ್ತು ಮಾನಸ ಸರೋವರಕ್ಕೆ ಸಾಯಂಕಾಲ ಆಲ್ಮೋಸ್ಟ್ 5:30-6 ಗಂಟೆಗೆ ಹೋಗಿ ಇಳಿದ್ವಿ. ಸರೋವರದ ತಪ್ಪಲಲ್ಲಿ ನಮ್ಮ ಹಳ್ಳಿ ಕಡೆ ಕಣಗಳು ಇರಲ್ವಾ, ಈ ರಾಗಿ ಕಣಗಳಿರಲ್ಲ, ಆ ತರ ವಿಶಾಲವಾದ ಕಣಗಳು, ಎಂಡಲ್ಲೆಲ್ಲ ಈ ನಮ್ಮ ಕುಪ್ಪೆ ತರ ಮನೆಗಳು, ಈ ಮಣ್ಣಿನ ಗೋಡೆ, ಕಲ್ಲಿನ ಹಾಸು, ಶಾರ್ಟ್ ಒಂದ್ 7 ಅಡಿ ಹೈಟಿಗೆ ಕೂಡುಗಳು ಒಂಥರ. ಅಲ್ಲಿ ಒಳಗಡೆ ಕಾಟ್ ಹಾಕ್ಬಿಟ್ಟು ಅಲ್ಲಿ ನಮಗೆ ಮಲ್ಗಕ್ಕೆ ಜಾಗ. 5:30-6 ಗಂಟೆಗೆ ಇಳಿದ್ರೆ ಕೆಲವು ಕಡೆ ಮಂತ್ರಘೋಷ ಅದು ಇದು, ಆ ಎನ್ವೈರನ್ಮೆಂಟೇ ಒಂದು ಖುಷಿ ನಮ್ಮನ್ನ ತೇಲ್ಸುತ್ತೆ. ಮಾನಸ ಸರೋವರ ನೋಡೋಣ ಅಂತ ಹಿಂಗ್ ಹೋದ್ರೆ ನಾನ್ ಮೈನ್ ಕೆರೆ ತರ ಅದು. ಅದ್ರಲ್ಲಿ ಏನು ವಿಶೇಷ ಕಾಣಲ್ಲ ಯಾರಾದ್ರೂ ಮಾಮೂಲ್ ನೋಡೋರಿಗೆ. ದೈವತ್ವ ಮಾನಸ ಸರೋವರ ಅನ್ನೋ ಭಾವನೆಯಿಂದ ನೋಡೋದ್ ಬೇರೆ. ಆಸ್ ಎ ನೇಚರ್ ವಿಚಾರದಲ್ಲಿ ನಥಿಂಗ್ ಗ್ರೇಟರ್ ದೆನ್ ಅವರ್ ಐನ್ಕೆರೆ. ಐನ್ಕೆರೆ ಎಲ್ಲ ಆ ಕಡೆ ದಡ ಕಾಣಿಸುತ್ತೆ, ಇದ್ರಲ್ಲಿ ಒಂದ್ ಚೂರ್ ದೂರದಲ್ಲಿ ಕಾಣಿಸುತ್ತೆ. ಅಲ್ಲಿ ಯಾರು ಓಡಾಡ್ತಿದಾರೆ ಅಂತಲೂ ಕಾಣಿಸಲ್ಲ. ಬಟ್ ಬಟ್ಟಂ ಬೈಲು, ನೋ ಗಿಡ ಎಂತದು, ನಥಿಂಗ್, ಈ ಗಿಡಗಳೇ ಇಲ್ಲ, ಎಲ್ಲ ಒಣಗಿದ ನೆಲ, ಕಲ್ಲು ಮಣ್ಣು, ಅಲ್ಲಲ್ಲಿ ಹಿಮ ಬಿದ್ದ ಹಾಗೆ ಗುಡ್ಡಗಳ ಮೇಲೆ, ಕೈಲಾಸ ಪರ್ವತ, ಅದ್ರ ಮೇಲೆ ಒಳ್ಳೆ ಬೆಣ್ಣೆ ಮಜ್ಜನ ಮಾಡ್ದ ಹಾಗೆ ಮಂಜು. ರಾತ್ರಿ ಇಡೀ ಕುತ್ಕೊಂಡಿದ್ದೆ ನಾನು, ಆಲ್ಮೋಸ್ಟ್ ಒಂದು 2 ಗಂಟೆವರೆಗೂ ಕೂತಿದ್ದೆ. ಅವತ್ತು ಗುರು ಪೂರ್ಣಿಮೆ, ಸ್ವಚ್ಛವಾದ ಆಕಾಶ, ಮೂನು, ಅದರದ್ದು ಬಿಂಬ, ಅದನ್ನ ನೋಡ್ತಾ ನೋಡ್ತಾ ನಂಗೆ ಯಾರೋ ಶಿವ ಪಾರ್ವತಿ ಬರ್ತಾರಂತೆ, ಏನೋ ಹಿಂಗೇನೋ ಎಲ್ಲ ಕತೆಗಳೆಲ್ಲ ಹೇಳೋರು. ಏನ್ ಬರ್ತಾರೋ ಬಿಡ್ತಾರೋ, ಇವತ್ತಿನ ದಿನ ನನಗೆ ಇನ್ನೊಂದ್ಸಾರಿ ಸಿಗಲ್ಲ. ಎಲ್ಲ ಹೋಗಿ ಹೋಗಿ ಮಲಗಿಬಿಟ್ರು. ನಾನು ಒಬ್ಬನೇ ಕುತ್ಕೊಂಡಿದ್ದೆ. ನನ್ನ ಹೆಂಡತಿ ಒಂದ್ ಸ್ವಲ್ಪ ಹೊತ್ತು ಕೊರಕ್ಲಾ ಇದ್ದು, ಬನ್ರಿ ಹೋಗೋಣ ಮಲ್ಗೋಣ ಅಂತ. ಒಂದು ಕವನನ ಗುನುಕ್ತಾ ಮೊಬೈಲ್ ನಲ್ಲಿ ನೋಟ್ ಮಾಡ್ಕೊಂಡೆ. ಬೆಳಿಗ್ಗೆ ಎದ್ದು ನನ್ನ ಫ್ರೆಂಡ್ಸ್ಗಳಿಗೆ ಬಸ್ಸಲ್ಲಿ ಹೋಗ್ತಾ ಅಲ್ಲಿಂದ ಕೈಲಾಸ ಪರ್ವತಕ್ಕೆ ಹೋಗ್ಬೇಕಾದ್ರೆ, ನೋಡ್ರೋ ನಾನು ಕವನ ಬರ್ದಿದ್ದೀನಿ ಅಂತ ಓದ್ದೆ. ಮತ್ತ ಹಂಗೇನೆ ಎಲ್ರಿಗೂ ಎಷ್ಟು ಚೆನ್ನಾಗ್ ಬರ್ದಿದ್ಯಾ ಹಾಗೆ ಹೇಗೆ ಹೇಗೆ ಇಲ್ಲ ಅನ್ಸಿದ್ದು. ನನಗೆ ಏನೋ ಭಾವನೆಗಳು ಹೆಚ್ಚಾಗಿ ಇದೊಂದು ಬರ್ದಿದ್ದೀನಿ ಅಷ್ಟೇ ಅನ್ನೋ ತರ. ನಾನೊಬ್ಬ ಕವಿ ಅನ್ನೋದು ನನಗೆ ಗೊತ್ತಾಗಿದ್ದು ಈ ಕರೋನಾ ಬಂದಾಗ. ಯಾಕೆಂದ್ರೆ ಏನು ಕೆಲಸ ಇಲ್ಲ ನಮ್ಗೆ. ಸೊ ಏನ್ ಮಾಡ್ಬೇಕು, ಎಷ್ಟು ಮೊಬೈಲ್ ನೋಡ್ತೀರಾ, ಎಷ್ಟು ಇನ್ಸ್ಟಾಗ್ರಾಮ್ ನೋಡ್ತೀರಾ. ತೆಗೆದಿಟ್ಟು ನಾನೇನಾರ ಬರೀಬೇಕು ಅಂತ ಶುರುವಾಗಿದ್ದು ಅವಾಗ ಕವನಗಳು ಶುರುವಾಗಿದ್ದು. ಅವತ್ತಿನ ದಿನ ಹಿಮಾಲಯದಿಂದ ಬಂದ ಮೇಲೂ 6 ತಿಂಗಳಿಗೊಂದು 3 ತಿಂಗಳಿಗೊಂದು ಹಿಂಗ್ ಬರಿತಾ ಇದ್ದೆ. ಬರ್ದಿದ್ದೆಲ್ಲದನ್ನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಪ್ರಿಶಿಯೇಟ್ ಮಾಡೋರು. ನನ್ನನ್ನು ಕವಿ ಮಾಡಿದ್ದೆ ನನ್ನ ಫ್ರೆಂಡ್ಸ್ಗಳು. ನನ್ನನ್ನು ಹೊಗಳಿ ಕವಿ ಮಾಡ್ಬಿಟ್ಟು ಅವಾಗೆಲ್ಲ ನಗು ಬರೋದು, ಏನಪ್ಪಾ ಪೊಯೆಟ್ ಅಂತಂದ್ರೆ ನಮ್ಗೇನೋ ಯಾರ ಕಾಲು ಎಳಿತಾರೆ ನನಗೆ ಅಂತ. ಕ್ಲೀನ್ ಆಗಿ ನನಗೆ ಸರ್ಟಿಫಿಕೇಟ್ ಅಂತ ಸಿಕ್ಕಿದ್ದು ಅಂದ್ರೆ ಯಾರಾದ್ರೂ ಕವಿ ಅಂದ್ರೆ ಬೇಜಾರಿಲ್ಲ ಅನ್ನೋ ತರ. ಹೌದು ನಾನು ಹೌದು ಇರ್ಬೋದು, ಒಂಚೂರು ಬರ್ದೀನಿ ಅಂತ ಅನ್ಸಿದ್ದು ಕರೋನಾ ನಂತರ. ಅದೊಂಥರ
ಈ ಕರೋನಾ ಬಿಫೋರ್ ಕರೋನಾ ಆಫ್ಟರ್ ಅನ್ನೋ ತರ ಆ ರೀತಿ. ನಿಮ್ಗೆ ಆ ಕವನ ಹೇಳಲಾ? ಹಾ ಹೇಳಿ ಸರ್. ಅದು ಮಾನಸ ಸರೋವರ. ಮಾನಸ ಸರೋವರ. ನಿಜವಾಗ್ಲೂ ಕೇಳ್ಬೇಕನ್ಸುತ್ತೆ. ನೀವ್ ಹೇಳ್ತಾ ಇದ್ರೆ ಎಷ್ಟು ಚೆನ್ನಾಗ್ ಅನ್ಸ್ತದೆ ಅಂದ್ರೆ ಅದು ಇಮ್ಯಾಜಿನೇಷನ್. ಆ ಸರೋವರ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ, ಬೆಳ್ಳಿ ಬಟ್ಟಲಲ್ಲಿ ಬೆಳಗುತ್ತಿತ್ತು ಬೆಳ್ಗೊಳ. ಆ ಹಿಮದ ಬಟ್ಟಲು, ಅದರಲ್ಲಿ ನೀರು, ಬೆಳ್ಳಿ ಬಟ್ಟಲಲ್ಲಿ ಬೆಳಗುತ್ತಿತ್ತು ಬೆಳ್ಗೊಳ, ಬಾನ ಬಿಂಬ ತುಂಬಿಕೊಂಡ ತಿಳಿಗೊಳ. ಬಾನ ಬಿಂಬವನ್ನ ತುಂಬಿಕೊಂಡು ಅದು ತಿಳಿಗೊಳ ಅಷ್ಟು ಚೆನ್ನಾಗಿತ್ತು. ಭುವಿಯ ಸ್ವರ್ಗವಾಗಿಸಿತ್ತು ಶಿವನ ಮೇರುಗಿರಿಯು. ಅದೊಂದು ಲುಕ್, ಅದು ಹಿಮಾಲಯದ ಕೈಲಾಸ ಪರ್ವತದ ಇದು. ಭುವಿಯ ಸ್ವರ್ಗವಾಗಿಸಿತ್ತು ಶಿವನ ಮೇರುಗಿರಿಯು, ಬೆಣ್ಣೆ ಮಜ್ಜನ ಮಾಡಿದಂತೆ ಕೈಲಾಸದ ಪರಿಯು. ಆ ಬೆಣ್ಣೆ ನಮ್ಮ ಹಳ್ಳಿ ಕಡೆ ನಮ್ಮ ಶಿವಲಿಂಗಕ್ಕೆ ಮಜ್ಜನ ಮಾಡ್ತಾರೆ, ನೀವು ನೋಡಿರ್ಬೋದು. ನನಗಾಗ ಅನ್ನಿಸ್ತು, ಹಿಮ ಕೂತಿರೋದು ಯಾರೋ ತಂದು ಅದನ್ನ ಬೆಣ್ಣೆ ಹಿಂಗೆ ಇಟ್ಟು ಕೂರ್ಸಿದ್ದಾರೆ. ಬೆಣ್ಣೆ ಮಜ್ಜನ ಮಾಡಿದಂತೆ ಕೈಲಾಸದ ಪರಿಯು, ಮಾನಸ ಮೋಹಕ ನೋಟವ ಕಂಡು ಮಾನಿನಿ ನನ್ನವಳ ಮಗ ಹೊರಳಿತು. ನನ್ನ ಹೆಂಡತಿ ಪಕ್ಕದಲ್ಲಿ ಕೂತಿದ್ಲಲ್ಲ, ಅವಳನ್ನ ಒಂಚೂರು ಸೇರಿಸ್ಬೇಕಲ್ಲ. ಮಾನಸ ಮೋಹಕ ನೋಟವ ಕಂಡು ಮಾನಿನಿ ನನ್ನವಳ ಮಗ ಹೊರಳಿತು, ಬೆಳ್ಮೊಗದ ರಮೆಯ ಮೆಲ್ಲಗುವಿನಿಂದ ಪೂರ್ಣಿಮೆಯ ಆಯ್ತದೋ ಹುಣ್ಣಿಮೆಯು ಅಂತ. ಅಂದ್ರೆ ಅದಕ್ಕೆ ಪರಿಪೂರ್ಣವಾಯ್ತು. ಪೂರ್ಣಿಮೆಯ ಆಯ್ತದೋ ಹುಣ್ಣಿಮೆಯು. ತೋಜಿಗವ ಕಂಡ ಕೈಲಾಸನಾಥ, ತೋಜಿಗವ ಕಂಡ ಕೈಲಾಸನಾಥ ಕೈ ಬೀಸಿ ಅಂದ. ಏಯ್ ಆಯ್ ಬಾಯ್ ಅನ್ನತ್ರ. ತೋಜಿಗವ ಕಂಡ ಕೈಲಾಸನಾಥ ಕೈ ಬೀಸಿ ಅಂದ, ನೀನೋ ಆ ರಮೆಯ ಈಶ ರಮೇಶ. ಹಾಗೆ ಒಂದು ಸುಮ್ನೆ ಜೋಕನ್ನ ಆಡ್ ಮಾಡ್ಬಿಟ್ಟು ನನ್ ಮಗಳನ್ನ, ನನ್ನ ಮನೆಯವಳು ನಕ್ಕಿದ್ದಕ್ಕೆ ಅದು ಹುಣ್ಣಿಮೆ ಪೂರ್ಣಿಮೆ ಆಯ್ತು. ಅವಳು ನಗದ್ನ ನೋಡ್ಬಿಟ್ಟು ನಮ್ಮ ಕೈಲಾಸನಾಥನಿಗೆ ಅನ್ನಿಸ್ತು, ಅವನು ನೀನು ಆ ರಮೆಯ ಈಶಾ ಅಂತ ಕೇಳ್ದ. ಸೊ ಈ ರೀತಿನಲ್ಲಿ ನೀವು ನಿಮ್ ಫ್ರೆಂಡ್ಸ್ ಹೇಳ್ದಂಗೆ ನಿಜವಾಗ್ಲು ಪದಗಳು ರಿಲೇಟ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ಕೇಳಿರೋದೇ 2 ಕವನ ನೀವು ಹೇಳಿದ್ದು ಇವಾಗ. ಇದು ನನ್ನ ಕಾವ್ಯ ಪ್ರಯಾಣಕ್ಕೆ ಮುನ್ನುಡಿ ಬರೆದ ಕವನ. ನನ್ನ ಗುಹಾಂತರಕ್ಕೆ ಬರೆದಿರೋ ಕವನ 10-15 ವರ್ಷ ಆಗೋಗ್ಬಿಟ್ಟಿತ್ತಾಗ್ಲೇ. ಅದ್ರ ಮೇಲೆ ನಾನು ಪ್ರಯತ್ನನೂ ಪಟ್ಟಿರ್ಲಿಲ್ಲ. ಇದು ನನ್ನ ಕವಿ ಆಗಕ್ಕೆ ಮುನ್ನುಡಿ ಬರೆದ ಕವನ. ಕೆಲವೇ ಸಾಲುಗಳಾದ್ರೂ ಈ ಕವಿತೆ ನನಗೆ ಭಾರಿ ಹತ್ರವಾದ ಕವಿತೆ. ಅದೇ ಮಾನಸ ಸರೋವರಕ್ಕೆ ಹೋಗಿ ಟ್ರಾನ್ಸ್ಫಾರ್ಮೇಶನ್ ಹಾಗೆ. ಬಟ್ ಕರೋನಾ ಟೈಮಲ್ಲಿ ಬರ್ದವೆಲ್ಲ ಒಂದ್ ಸ್ವಲ್ಪ ದುಃಖದವು, ನೋವಿನವು. ಬಟ್ ಯಾವುದೇ ಭಾವನೆ ಆಗಿರ್ಲಿ, ಭಾವನೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ನನಗೆ ಹೇಳೋ ರೀತಿನಲ್ಲಿ ಯಾವುದೇ ನೆನಪು ಸವಿ ನೆನಪು, ಅದು ದುಃಖದ್ದಾಗಿರ್ಲಿ ಖುಷಿದಾಗಿರ್ಲಿ. ಈಗ ಅದನ್ನ ನೆನ್ಸ್ಕೊಂಡು ನಾನು ಓದಿದ್ರೆ ಅದು ಸವಿ ಖುಷಿನೇ ಕೊಡುತ್ತೆ. ಹಾಗೆ ನಿಮ್ಮ ಬಗ್ಗೆ ತಿಳ್ಕೊಂತಾ ಇದ್ರೆ ನನ್ಗೊಂದ್ ಕ್ವಶನ್ ಏನ್ ಬರ್ತಾ ಇದೆ ಅಂದ್ರೆ, ನೀವು ಆಸ್ತಿಕರ ನಾಸ್ತಿಕರ? ಸಿ ಎಡ ಮತ್ತೆ ಬಲ ಅಂತ ಕೇಳ್ದಂಗೆ ನೀವು ಯಾಕೆ ಮಧ್ಯದಲ್ಲಿ ಹೋಗ್ಬಾರ್ದು? ಸಿ ಎಡ ಪಂಥೀಯರಲ್ಲಿ ಏನು ಇಲ್ಲ, ಎಲ್ಲ ಬೋಗಸ್ಸು ಅಂತ ಹೇಳೋದು ಎಡ. ನಾನು ಹಾಗಂತ ಹೇಳಲ್ಲ. ಸೃಷ್ಟಿ ಇದೆ, ಒಂದು ಶಕ್ತಿ ಇದೆ, ಗೊತ್ತಾಯ್ತಾ? ಯಾವ್ದು ಅದು ದೇವ್ರಿಂದ ಆಗ್ತಾ ಇದೆಯೋ ಇಲ್ಲ ಬರೀ ಸೈನ್ಸ್ ಇಂದ ಆಗ್ತಾ ಇದೆಯೋ ಫಿಸಿಕ್ಸ್ ಇಂದ ಆಗ್ತಾ ಇದೆಯೋ, ಒಂದು ವೇವ್ ಲೆಂತ್ ಅಂತ ಇರುತ್ತೆ. ನಾವಿಲ್ಲೇನೋ ಯೋಚನೆ ಮಾಡ್ರೆ ಇನ್ನೊಬ್ಬನಿಗೆ ಅನ್ಸುತ್ತೆ. ಥರ್ಡ್ ಸೆನ್ಸ್ ಅಂತ ಅಥವಾ 6th ಸೆನ್ಸ್ ಅಂತಲೋ ಏನೋ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಏನೋ ಒಂದು ಶಕ್ತಿ ಇದೆ, ಸುಮ್ನೆ ಸೃಷ್ಟಿ ಆಗಿರಕ್ ಸಾಧ್ಯ ಇಲ್ಲ. ಈ ಸೃಷ್ಟಿನೇ ಒಂದ್ ದೇವ್ರಂತ ಅನ್ಕೊಳ್ಳಿ. ಈಗ ದೇವ್ರು ಅಲ್ಲಿ ಇಲ್ಲಿ ಇಲ್ಲ ಅನ್ನೋದು ಓಕೆ. ಎಷ್ಟೋ ಎಡಪಂಥೀಯರು ಕವಿಗಳಿದ್ದಾರೆ, ಅವರಿಗೆ ಹಂಗೆ ಅನ್ಸೋದು ಅದು ಪ್ರಕೃತಿನೇ ಒಂದು ದೇವ್ರು. ಹೌದಾ? ನಮ್ಮಲ್ಲೂ ಸಹ ಅವಾಗಿನ ಕಾಲದಿಂದ ಪ್ರಕೃತಿಯನ್ನೇ ಪೂಜಿಸ್ಕೊಂಡು ಬಂದಿರೋದು. ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ದೇವರಿಗೆ ಒಂದು ಮುಖ ಬರುತ್ತೆ, ಅದಕ್ಕೊಂದು ಕೈ ಕಾಲು ಬರುತ್ತೆ, ಅದಕ್ಕೊಂದಷ್ಟು ಆಯುಧ ಬರುತ್ತೆ, ಗೊತ್ತಾಯ್ತಾ? ಅವನವನು ಇಷ್ಟವಾದ ದೇವರನ್ನ ಅವನು ಮನಸ್ಸಿನಲ್ಲಿ ಇಟ್ಕೊಂಡು ಪೂಜಿಸ್ತಾನೆ. ಇನ್ಯಾರೋ ಪೂಜೆ ಮಾಡೋದನ್ನ ನೋಡಿ ನಗದ್ಕಿಂತ ನೀನ್ ನಗದಿದ್ರೆ ಬೇಡ, ನಿನ್ಗೆ ಮಾಡಕ್ ಆಗದಿದ್ರೆ ಬೇಡ, ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡೋದ್ ಬೇಡ. ಆಮೇಲೆ ಅತಿಯಾಗಿ ನಂಬಿರೋರ್ನು ಅಷ್ಟೇನೆ,
ಹೌದು. ಒಂದೊಂದ್ಸಾರಿ ಅನ್ಸುತ್ತೆ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತ. 100% ಎಷ್ಟು ಎಕ್ಸಾಂಪಲ್ಸ್ ಅಲ್ಲೇ ಬೇಡ್ಕೊಂಡ್ ಕೂತ್ಕೊಂಡು ನೀನೇನು ಪ್ರಯತ್ನ ಪಡ್ದಿದ್ರೆ ನೀನೇನ್ ಸಾಧಿಸ್ತೀಯಾ? ದೇವ್ರೇ ಕೊಡುತ್ತೆ ಎಲ್ಲ ಅಂತ ಕೂತ್ಕೊಂಡವನು ದಡ್ಡ. ಹೌದು. ಒಂದು ಶಕ್ತಿ ಇದೆ ಅಂತ ಹೇಳೋದು ಒಂದು ಮಾರಲ್ ಸಪೋರ್ಟ್. ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಅವ್ರೇನ್ ಬಂದ್ ನಿನಗೆ ಕೆಲ್ಸಕ್ಕೆ ಕೈ ಹಾಕಿ ಕೆಲಸ ಮಾಡ್ಸಲ್ಲ, ಅವ್ರು ಮಾಡಿಕೊಡಲ್ಲ. ಅವ್ರು ಇದಾರೆ ಅನ್ನೋದೇ ಒಂದ್ ಶಕ್ತಿ. ಹಂಗೆ ಏನೋ ಒಂದ್ ಶಕ್ತಿ ನನ್ನನ್ನು ಕಾಪಾಡ್ತಾ ಇದೆ ಅನ್ನೋದೇ ಒಂದ್ ಶಕ್ತಿ. ಎಡನೂ ಸರಿಯಲ್ಲ, ಬಲನೂ ಸರಿಯಲ್ಲ, ಹೌದು, correct. ಮಧ್ಯದಾರಿ ಸರಿ. ನನ್ನ ರೀತಿನಲ್ಲಿ, ನನಗೆ ನಂಬಿಕೆ ರೀತಿನಲ್ಲಿ ಏನೋ ಒಂದ್ ಶಕ್ತಿ ಇದೆ. ಹಂಗಂತ ಆ ಶಕ್ತಿ ಬಂದು ನನ್ನನ್ನು ಬದುಕಿಸ್ತೆ ಅಂತ ನಾನ್ ಕಾಯ್ತಾ ಕೂರೋದು ದಡ್ಡತನ. ನನ್ನ ಪ್ರಯತ್ನ ಇದ್ರೆ ನನಗೆ ಪಾಸಿಟಿವ್ ಮೈಂಡ್ ಸೆಟ್ ಅನ್ನು ಕೊಡ್ಬೋದೇನ. ಒಂದು ಒಳ್ಳೆ ಭಾವನೆ. ಈಗ ದೇವ್ರನ್ನ ನೀವು ನಂಬಿದ್ದೀರಾ ಅಂತಂದ್ರೆ ಇನ್ಯಾರಿಗೋ ಮೋಸ ಮಾಡಬಾರ್ದು, ಇನ್ಯಾರಿಗೋ ಕೊಲೆ ಸುಲಿಗೆ ಮಾಡಬಾರ್ದು, ಸ್ವಚ್ಛವಾಗಿರ್ಬೇಕು ಅನ್ನೋ ಒಂದು ಒಳ್ಳೆ ಭಾವನೆ ಕೊಡೋದಾದ್ರೆ ಅವ್ರು ಒಳ್ಳೆ ದೇವ್ರು. ನೀನ್ ಅವನನ್ನ ಸಾಯಿಸು, ನಾನು ನಿನಗೆ ಒಂದು ಕುರಿ ಕಡಿತೀನಿ ಅನ್ನೋದು ಒಳ್ಳೆ ದೇವ್ರಲ್ಲ. ಹಾಗೆ ನಮ್ಮ ನಂಬಿಕೆ ಮೇಲೆ ಲೆಕ್ಕ ಅದು. ಅಷ್ಟೇ ಹೇಳ್ಬಲ್ಲೆ ನಾನು. ಆ ರೀತಿ ಅತಿಯಾದ ನಂಬಿಕೆಯಿಂದ ನಮ್ಮ ನಡೆ ಡಿವಿಯೇಟ್ ಆಗಿ ನಮ್ಮನ್ನ ಸ್ಲೇವ್ಸ್ ಆಗಿ ಅಥವಾ ತುಂಬಾ ಅಧೀರರನ್ನಾಗಿ ಮಾಡಿ ಕೈ ಮುಖಂಡ್ ಕೂರ ಅಂತ ದೇವರುಗಳಿಗೆ ನನ್ನ ಒಪ್ಪಿಗೆ ಇಲ್ಲ. ಏನಾದ್ರೂ ನೀನ್ ದೇವ್ರು ನಂಬಿದೆ ಅಂತಂದ್ರೆ ನಿನಗೆ ಇನ್ನೊಂದು ಶಕ್ತಿ ಆಡಾಗಿದೆ ಅನ್ನೋ ಫೀಲ್ ಬರ್ಬೇಕು. ಆ ಶಕ್ತಿ ನನ್ನ ಶಕ್ತಿ ಜೊತೆ ಸೇರಿ ಏನೋ ಮಾಡಿಸ್ತಾ ಇದೆ ಒಳ್ಳೆ ಕೆಲಸ ಅನ್ಬೇಕು. ಅದು ಒಳ್ಳೆ ದೈವತ್ವದ ಭಾವನೆ. ಸೊ ಲೆಟ್ ಅಸ್ ನಾಟ್ ಡಿಸ್ಕವರ್ ಟು ಮಚ್. ಸೊ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ನಮ್ಮ ನಂಬಿಕೆ ನಮ್ಮ ಇರುವಿಗೆ ಒಳ್ಳೇದು ಅಷ್ಟೇ. ಅಂದ್ರೆ ನೀವ್ ಹೇಳಿದ್ರಲ್ಲ ಇವಾಗ ಲೆಟ್ ಅಸ್ ನಾಟ್ ಡಿಸ್ಕವರ್ ಟು ಮಚ್ ಅಂತ. ಸಡನ್ ನನಗೆ ಏನ್ ಅನ್ಸ್ತಂದ್ರೆ ನಂದು ಯೂಶಲಿ ಇವಾಗ ಪಾಡ್ಕಾಸ್ಟ್ ಆಗ್ಲಿ ನಾನು ಸ್ಪಿರಿಚುವಲ್ ಕಾನ್ಸೆಪ್ಟ್ಸ್ ಮಾಡ್ತಾ ಇರೋದು. ಅಂದ್ರೆ ಇವಾಗ ನಂಬಿಕೆ, ಈ ರಿಲಿಜಿಯಸ್ ಬೇರೆ, ಸ್ಪಿರಿಚುವಾಲಿಟಿ ಬೇರೆ. ನಿಮ್ಗೆ ಆಧ್ಯಾತ್ಮಿಕ ಆಗ್ಲಿ ಅಥವಾ ನಂಬಿಕೆ ಇದ್ದು ರಿಚುವಲ್ಸ್ ಆಗ್ಲಿ ಇದೆಲ್ಲ ಡಿಫ್ರೆಂಟ್. ಸೊ ನನ್ಗೆ ನೀವೇನಾದ್ರು ಅಂದ್ರೆ ನೀವು ಆಸ್ ಅನ್ ಆರ್ಟಿಸ್ಟ್ ನಿಮ್ಗೂ ಇಂಟ್ರೆಸ್ಟ್ ಇರುತ್ತಲ್ಲ, ಇದು ಕವಿಗಳು ಬೇರೆ, ಈ ತರದ ಸಬ್ಜೆಕ್ಟ್ ಅಲ್ಲಿ ನೀವು ಇದ್ ಮಾಡಿದೀರಾ ಅಂದ್ರೆ ನಮ್ದು ಗೋಲು ಮುಕ್ತಿ ಅಂತಾರೆ, ಇದ್ರ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಿದೀರಾ? ಮಾಡಿದೀನಿ. ನಾನು ನನಗೆ ಎಲ್ಲಾದ್ರಲ್ಲೂ ಆಸಕ್ತಿ ಚಿಕ್ಕಂದಿನಿಂದಲೂ. ನಮ್ ತಂದೆ ಅವರಿದ್ರಲ್ಲ, ಅವರು ಮೂಲತಃ ನಾವು ಕುರುಬ ಕಮ್ಯುನಿಟಿ ಆದ್ರೂ ಸಹ ಶಾಸ್ತ್ರ ಬರೆಯೋರು, ಜ್ಯೋತಿಷ್ಯ ಹೇಳೋರು. ನಿಲ್ಲಿಸ್ಬೇಕಾ? ಇಲ್ಲ ಅದೇ ನಂಗೆ ಗೊತ್ತಾಗ್ಲಿ, ಹೇಳಿ. ಜ್ಯೋತಿಷ್ಯ ಬರೆಯೋರು, ಮತ್ತೆ ಆಯ ಕೊಟ್ಟೋದು, ಆಮೇಲೆ ಇನ್ಯಾರಿಗೋ ಔಷಧಿ ಕೊಡೋದು, ಆಮೇಲೆ ಇನ್ಯಾರಿಗೋ ಮೈ ಮೇಲೆ ದೇವ್ರು ಬಂದ್ರೆ ಅವ್ರಿಗೆ ಹೋಗಿ ಶಾಂತಿ ಮಾಡೋದು, ಅದನ್ನ ಬಿಡಿಸೋದು, ಇವೆಲ್ಲ ಮಾಡೋರು. ಹಂಗಾಗ್ಬಿಟ್ಟು ದೋ ವಿ ಆರ್ ಇನ್ ದಟ್ ಇದ್ರಲ್ಲಿ ಬಂದ್ರೂ ಸಹ ಆಧ್ಯಾತ್ಮದ ಬಗ್ಗೆ ನನಗೆ ಎಲ್ಲಿಲ್ಲದ ಒಂದು ಆಸಕ್ತಿ. ಆ ಆಸಕ್ತಿ ನನ್ನನ್ನ ಒಳ್ಳೆ ಹೆಜ್ಜೆ ಇಡಕ್ ಸಪೋರ್ಟ್ ಮಾಡ್ತದೆ. ಲೆಕ್ಕಿಲಿ ಎಷ್ಟೋ ಜನ ಅದನ್ನ ನಂಬ್ಕೊಂಡು ದೇವ್ರನ್ನೇ ಪೂಜೆ ಮಾಡ್ಕೊಂಡು ಯಾವಾಗ್ಲೂ ಪೂಜೆ ಗಂಟೆ ಬೆಳ್ಕೊಂಡು ನನ್ನನ್ನು ಏನೋ ಮಾಡುತ್ತೆ ಅಂತ ಅನ್ಕೊಂಡಿದ್ರೆ ನಾನು ಹಾಳಾಗ್ಬಿಟ್ಟಿರ್ತಿದ್ದೆ. ಅದನ್ನೇ ನಾನು ಈಗಿನ ಹುಡುಗರುಗಳಿಗೆ ಹೇಳೋದು, ಆಧ್ಯಾತ್ಮನ ಫಸ್ಟ್ ತಿಳ್ಕೊಳ್ಳಿ. ಆಧ್ಯಾತ್ಮದಲ್ಲಿ ಏನಿರುತ್ತೆ ತಿಳ್ಕೊಳ್ಳಿ. ಬಟ್ ನೀವು ಯಾವತ್ತೂ ಯು ಥಿಂಕ್ ಯು ಆರ್ ಎ ವಾರಿಯರ್. ನೀನ್ ಬಂದಿರೋದಿಲ್ಲಿ ಜಯಿಸ್ಲಿಕ್ಕೆ, ನೀನ್ ಬಂದಿರೋದಿಲ್ಲಿ ಏನಾರು ಒಂದು ಅಚೀವ್ ಮಾಡ್ಲಿಕ್ಕೆ, ನಿಮ್ ಹೆಸರನ್ನ ಇಲ್ಲಿ ಬಿಟ್ಟೋಗ್ಲಿಕ್ಕೆ. ಗೊತ್ತಾಯ್ತು? ಹಂಗಿರ್ಬೇಕಾದ್ರೆ ನಿನ್ನ ಏನೋ ಒಂದು ನಂಬಿಕೆ ನಿನ್ನ ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕು. ಆ ಶಕ್ತಿಗೆ ನೀವು ಹೋಗಿ ಸರೆಂಡರ್ ಆಗ್ಬಾರ್ದು. ಹೌದಾ ಅಲ್ವಾ? ಇವತ್ತು ನನ್ ಜೊತೆ ನಾನು ಯಾವ್ದೋ ಒಂದು ನಂಬಿರೋದು, ಹಳ್ಳಿನಲ್ಲಿರೋದು, ನಮ್ಮ ಬೀರ್ಲಿಂಗೇಶ್ವರ ಇನ್ನೇನೋ ಒಂದು ಇದೆ ಅನ್ನೋದಿದ್ರೆ ಅವನಿದಾನೆ ಅಂತ ನನ್ಗಿರೋ ಶಕ್ತಿನ ಹತ್ರಷ್ಟು ನಾನು ಬಳಸಿ ಕೆಲಸ ಮಾಡ್ತಾ ಇದೀನಿ ಅಂತ ಅನ್ಕೋಬೇಕು. ಅವನು ನನ್ನ ಜೊತೆ ಕೈ ಜೋಡಿಸ್ತಿದ್ದಾನೆ ಅಂತ ಅನ್ಕೋಬೇಕು. ಅದು ನಿಜವಾದ ನಂಬಿಕೆ, ಅದು ನಿಜವಾದ ಪಾಸಿಟಿವ್. ಈಗ ಎಲ್ರಿಗೂ ಪಾಸಿಟಿವ್ ಥಾಟ್ಸ್ ಇರ್ಲಿ, ಇವೆಲ್ಲವೂ ತಲೆಗೆ ಹೋಗಲ್ಲ. ಅದಕ್ಕೆ ನಮ್ಮ ಹಳ್ಳಿಯವ್ರು ಏನ್ ಮಾಡೋರು, ದೇವ್ರು ನಿನ್ ಜೊತೆ ಇದ್ದಾನೆ ಹೋಗ ಮಾಡೋಗ ಅಂದ.
ಅದು ಏನ್ ಇಂಡೈರೆಕ್ಟ್ಲಿ ನಿನ್ನನ್ನ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕ ಅಂತ ಈಗಿನ ಸೈನ್ಸ್ ಹೇಳೋದು ಅದೇ ತಾನೆ. ಹಾ ಹಾ ಹೌದೌದು. ಗೊತ್ತಾಯ್ತಾ? ಹ್ಮ್ ಆ ರೀತಿನಲ್ಲಿ ನೆಗೆಟಿವ್ ಮೈಂಡ್ ಸೆಟ್, ನಿನ್ನ ಭಯ, ಆ ದೆವ್ವ ಪ್ರೇತ, ಇನ್ನೇನೋ ಸಾವಾಗ್ಬಿಡುತ್ತೆ, ಇನ್ಯಾರೋ ಬಂದ್ಬಿಟ್ಟು ನನ್ನನ್ನು ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ನೋ ಭಯ 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 ಭಯದಲ್ಲೇ ಬದುಕೋದ್ರ ಬದ್ಲು ಹ್ಮ್ ನನ್ನೊಬ್ಬ ಕಾಯ್ತಾ ಇದ್ದಾನೆ, ನಾನು ಏನ್ ಬೇಕಾದ್ರೂ ಜಯಿಸ್ತೀನಿ, ಯಾವ ಭಯನೂ ನನ್ನ ಹತ್ರ ಬರಲ್ಲ ಅಂತ ಒಂದು ಇಮ್ಯಾಜಿನರಿ ಪವರ್ನ ಒಳಗಾಕೊಂಡು ಬದುಕಿದ್ರೆ ಹ್ಮ್ ಯು ಕ್ಯಾನ್ ಅಚೀವ್ ಬೆಟರ್. ಹೌದು. ಈಗ ನನ್ನ ಕೆಲವಾರು ಜೀವನದ ವಿಷಯಗಳನ್ನ ನಿಮ್ಗೆ ಹೇಳ್ತಾ ಹೋದ್ರೆ ಹ್ಮ್ ಆಶ್ಚರ್ಯ ಆಗುತ್ತೆ ನಿಮ್ಗೆ. ಹ್ಮ್ ನಾನು 1,00,000 ನಂದು ಅಂತ ನೋಡಿಲ್ಲ. ಅವತ್ತಿನ ದಿನ ಐ ಸೈನ್ಡ್ ಒನ್ ಅಗ್ರಿಮೆಂಟ್ 9.3 crores ಗುಹಾಂತರದನ್ನ ವ್ಯವಹಾರ ಮಾಡಿ ಸೈನ್ ಹಾಕಿದೆ. ಹ್ಮ್ ಅವತ್ತಿನ ದಿನ ನನಗೆ ಯಾರು ಆ ಧೈರ್ಯ ಕೊಟ್ಟಿರ್ಬೋದು? ಹ್ಮ್ 1,00,000 ನಂದು ಅಂತ ನಾನು ನೋಡಿಲ್ದಿದ್ದವನು ಕ್ರೋರ್ಸ್ ವ್ಯವಹಾರಕ್ಕೆ ಕೈ ಹಾಕಿ ಹೌದು. ಅದಕ್ಕೆ ನಾನು ಸೈನ್ ಹಾಕಿದೆ ಅಂದ್ರೆ ನನಗೆ ಆ ಶಕ್ತಿ ಕೊಟ್ಟಿರೋನು ಯಾರು? ಹ್ಮ್ ಇವತ್ತಿನ ದಿನಾನು ಅನ್ಸುತ್ತೆ ನನಗೆ, ಹ್ಮ್ ಹೌ ಐ ಡಿಡ್ ಇಟ್ ಅಂತ. ಹ್ಮ್ ಹ್ಮ್ ನಾನು ಅಷ್ಟು ದುಡ್ಡು ಕೊಡ್ತೀನಿ ನಿಮ್ಗೆ ಅಂತ ನಾನು ಸೈನ್ ಹಾಕಿದ್ನಲ್ವಾ? ಹ್ಮ್ 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 ಆ ಪವರ್ ಯಾರು ಕೊಟ್ಟಿದ್ದು? ನಂದೇನೋ ಒಂದು ಶಕ್ತಿ ಇದೆ, ಅವ್ನು ನನ್ನ ಜೊತೆ ಇದ್ದಾನೆ, ಹ್ಮ್ ನಾನು ಮಾಡಬಲ್ಲೆ, ಹ್ಮ್ ಹ್ಮ್ ಒಂದು ಹುಮ್ಮಸ್ಸು, ಆಗ ಧೈರ್ಯ, ಮೇ ಬಿ ನಾವು ಆಧ್ಯಾತ್ಮ ನಂಬಿರೋದ್ರಿಂದ ಹ್ಮ್ ಬಂದ್ರು. ಅವನು ನನ್ನ ಕೈ ಹಿಡ್ದು ಮಾಡಿಸ್ದ ಅಂತ ಹೇಳ್ಬೋದು. ಹ್ಮ್ 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 ಎಷ್ಟಾರ ಯಾರಾದ್ರೂ ಏನಾರು ಅನ್ಕೊಳ್ಳಿ, ಹ್ಮ್ ಗೊತ್ತಾಯ್ತಾ? ನಮ್ಮ ನಂಬಿಕೆ ನಮ್ಗೆ ಬಲ ಕೊಡ್ತಾ ಇದೆ ಅನ್ನಂಗಿದ್ರೆ ಆ ನಂಬಿಕೆ ಇರ್ಲಿ. ಹಾ ಡಿಸ್ಕವರ್ ಮಾಡ್ತಾ ಮಾಡ್ತಾ ಏನಾರು ಇದೆ ಅದ್ರೊಳಗಡೆ ದೇವ್ರಿದೆ ಅಂತ ಹೇಳ್ಬಿಟ್ಟು ಈಗ ಹ್ಮ್ ಈರುಳ್ಳಿ ಸೊಪ್ಪೆ. ಸಿಪ್ಪೆ ಸುಲ್ದು ಸಿಕ್ಕದ್ ನಿಮ್ಗೆ ಏನು ಹ್ಮ್ 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 ಗೊತ್ತಾಯ್ತಾ? ಹ್ಮ್. ಎಷ್ಟೋ ಸಾರಿ ಡಿಸ್ಕವರ್ ಮಾಡಿ ನಿಮ್ಗೆ ಡಿಸಪಾಯಿಂಟ್ ಆಗುತ್ತೆ. ಹ್ಮ್ ಯಾಕೆ ಅಂದ್ರೆ ಇಲ್ಲಿವರೆಗೂ ಯಾವ ಹಿಸ್ಟ್ರಿನಲ್ಲೂ ಇಲ್ಲ, ಅಥವಾ ಯಾವ ಒಂದು ಕಥೆಗಳಲ್ಲಿ ಇರ್ಬೋದು, ಹ್ಮ್ ಹಿಸ್ಟ್ರಿನಲ್ಲಂತೂ ಇಲ್ಲ. ದೇವ್ರು ಬಂದು ಹಿಂಗೆ ನಿನ್ನ ಕರ್ಕೊಂಡು ಹೋಗ್ಬಿಟ್ಟ, ಮಾಡ್ಬಿಟ್ಟ, ಅಥವಾ ಇನ್ನೇನೋ ಒಂದು ಮಾಡ್ಬಿಟ್ಟ, ಪವಾಡ ಮಾಡ್ಬಿಟ್ಟ ಅಂತ. ಹ್ಮ್ ಗೊತ್ತಾಯ್ತಾ? ಆ ಪವಾಡ ಆಗಿರೋದು ಅವನು ನಂಬಿರೋ ದೇವ್ರಿಂದ ಇವಂದೇ ಕೈಯಲ್ಲಿ ಆಗಿರುತ್ತೆ. ಹಾ ಗೊತ್ತಾಯ್ತಾ? ಈವಾಗ್ಲೂ ನಿಮ್ಗೆ ಆ ಸೀಕ್ರೆಟ್ ಅನ್ನೋ ಬುಕ್ ನೀವು ಓದಿದ್ರೆ ಗೊತ್ತಾಗತ್ತೆ. ಹ್ಮ್ ನೀವೇನಾದ್ರೂ ಅನ್ಕೊಂತಾ ಇದ್ರೆ ಅದ್ ಹಂಗ ಆಗತ್ತೆ. ಹ್ಮ್ ನಮ್ಮ ಮೈಂಡ್ ಜಾಸ್ತಿ. ನಿಮ್ ಮೈಂಡ್ ಅಲ್ಲಿ ಇವತ್ತೇನೋ ಫಿಯರ್ 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 ಅಂತಿದ್ರೆ ಅವತ್ತಿನ ಏನೋ ಏನೋ ಒಂದು ಒಂದು ಆ ಥರ ನೋವು, ಇನ್ನೇನೋ ಒಂದು ಮೆಸೇಜ್ ನಿಮಗೆ ಸಿಗುತ್ತೆ. ಹೌದು. ಇವತ್ತೇನೋ ಭಾರಿ ಖುಷಿ ಆಗ್ತಾ ಇದೆಯಪ್ಪ ಅಂತಂದ್ರೆ ಅವತ್ತೇನೋ ನಿಮ್ಗೆ ಒಳ್ಳೆ ಸುದ್ದಿ ಬರುತ್ತೆ. ಹ್ಮ್ ಗೊತ್ತಾಯ್ತಾ? ದೇವ್ರನ್ನೇ ನಂಬದಿದ್ದವರು ಆ ರೀತಿ ಪಾಸಿಟಿವ್ ಮೈಂಡ್ ಸೆಟ್, ನೆಗೆಟಿವ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಹ್ಮ್ ನಾವು ಬಿಕಾಸ್ ಆಫ್ ಈ ರೂಟ್ ಇಂದ ಬಂದಿರೋದ್ರಿಂದ ಹ್ಮ್ ನಾವು ಅದಕ್ಕೆ ದೇವ್ರು ಅಂತ ಹೆಸರಿಡ್ತೀವಿ. ಹಾ ಹಾ ಹೌದಾ ಅಲ್ವಾ? ಹ್ಮ್ ಸೊ ಹಾಗೆ ಅವ್ರವ್ರ ನಂಬಿಕೆಗಳು, ನಂಬಿಕೆಯಿಂದ ಒಳ್ಳೇದಾಗ್ಬೇಕಷ್ಟೆ. ಹ್ಮ್ ಆಮೇಲೆ ಟೂ ಮಚ್ ಡಿಸ್ಕವರ್ ಮಾಡಿದಾಗ, ಈಗ ನೋಡಿ ನಮ್ಮ ಸಣ್ಣ ಹಳ್ಳಿ ಪ್ರಾಬ್ಲಮ್ ಹೇಳ್ತೀನಿ. ಹ್ಮ್ ಅವಾಗೆಲ್ಲ ಈ ಬಾಣಂತಿ ಸನ್ನಿ ಆಗೋದು, ಹ್ಮ್ ಅಥವಾ ಹೆಣ್ಮಕ್ಳುಗಳಿಗೆ ದೆವ್ವ ಬಂತು ಅಂತ ಅನ್ನೋರು. ಬಂದ್ಬಿಟ್ಟು ನಮ್ ಕೆಂಚರಾಯ ಬಂದ್ಬಿಟ್ಟು ಒಂದಷ್ಟು ನೀರನ್ನ ಈಗ ಮುಖಕ್ಕೆ ಹಾಕಿ ಹ್ಮ್. ಒಂದ್ ಚಡಿ ಪಟಾರ್ ಅಂತ ಕೊಟ್ರೆ ನಾನು ಹೋಗ್ತೀನಿ ಅಂತ ಕೂಗಾಡ್ಕೊಂಡು ಬಿದ್ಬಿಡೋರು. ಆಮೇಲೆ ದೆವ್ವ ಹೊರಟೋಗ್ಬಿಡೋದು. ಹ್ಮ್ ಗೊತ್ತಾಯ್ತಾ? ಅಲ್ಲ ಈಗ ಹಂಗೆಲ್ಲ ಮಾಡಕ್ ಹೋದ್ರೆ ಬಿಡಲ್ಲ. ಹ್ಮ್ ಅವತ್ತಿನ ದಿನ ಅವಳ ನಂಬಿಕೆ ಏನಂದ್ರೆ ಹ್ಮ್ ನನಗೆ ಯಾವ್ದೋ ಮೈ ಮೇಲೆ ಬಂದಿದೆ ಅನ್ನೋ ಮನೋರೋಗ. ಹ್ಮ್ ಹ್ಮ್ ಈಗಿನ ಕಾಲದಲ್ಲಿ ಮಾತ್ರೆ ಕೊಟ್ರೆ ಅದು ಸಾಲ್ವ್ ಆಗುತ್ತೆ, ಇಲ್ಲ ಅಂತಲ್ಲ. ಹ್ಮ್ ಬಟ್ ಅವತ್ತಿನ ದಿನ ಇನ್ಸ್ಟಾಂಟ್ ಕ್ಲಿಯರ್ ಏನು, ಹ್ಮ್ 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 ಅದ್ ಯಾವುದೇ ಶಕ್ತಿ ಇರ್ಲಿ ಇವನ್ ಮುಂದಿಲ್ಲ, ದೇವ್ರ ಮುಂದಿಲ್ಲ ಹ್ಮ್ ಅನ್ನೋ ಪವರ್ನ ಅವಳು ನೋಡ್ತಾಳೆ ಕಣ್ಣಾರೆ, ಕ್ಲಿಯರ್ ಆಗ್ಬಿಡುತ್ತೆ. ಹ್ಮ್ 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 ಮನೋರೋಗಕ್ಕೆ ಇನ್ಸ್ಟಾಂಟ್ ಔಷಧಿ. ಓಕೆ. ನೆಕ್ಸ್ಟ್ ಡೇ ಅವ್ರ ಮಾಮೂಲಿ ಕೆಲಸ ಸಗಣಿ ಹಾಕ್ತಿರ್ತಾಳೆ, ಮನೆ ಮುಂದೆ ಕಸ ಗುಡಿಸ್ತಿರ್ತಾಳೆ. ನೋಡಕ್ ಆಶ್ಚರ್ಯ ಆಗತ್ತೆ, ನಿನ್ನೆ ಇದ್ದವಳು ಇವಳ ಅಂತ. ಹ್ಮ್ ಹ್ಮ್ ಗೊತ್ತಾಯ್ತಾ? ಹ್ಮ್ ಹ್ಮ್ ಹಂಗೆ ನಂಬಿಕೆ. ಅದು ಹಾ ಹಾ ಈ ನಂಬಿಕೆ. ಕಾಗೆ ಕುತ್ತಾಗ್ಲೇ ಕೊಂಬೆ ಬೀಳ್ತಾವ ಅಂತ ಕೇಳ್ಬೇಡಿ ಅದನ್ನ. ಗೊತ್ತಾಯ್ತಾ? ನಂಬಿಕೆ. ಹ್ಮ್ ಹಾಗೆ ನಮ್ಮ ಊರ್ನಲ್ಲಿ ನಾನು ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದೆ. ಪಕ್ಕದ ದೇವಸ್ಥಾನದಲ್ಲಿ ಯಾರೋ ಒಬ್ಬ ಮಲಗಿದ್ದ. ಅವನ್ಗೆ ಕೇಳ್ದೆ, ಯಾರ ಹಂಗ್ ಬಂದು ಇಲ್ಲಿ ಮಲಗಿರೋದು ಬೈಲಲ್ಲಿ ಈ ತರ ಅಂತ. ಸರ್, ಅವ್ರನ್ನ ಮಣಿಪಾಲಿಗೆ ಎಲ್ಲ ಕರ್ಕೊಂಡೋಗಿ ಬಂದ್ರು. ನಮ್ಮ ಹಳ್ಳಿ ಕಡೆ ಹೇಳೋದು ಅವಾಗ
ಹ್ಮ್. ಮಣಿಪಾಲು ಇಲ್ದಿದ್ರೆ ಮಣ್ಪಾಲ್ ಅಂತ. Okay. ಸೊ ಮಣಿಪಾಲಿಗೆ ಕರ್ಕೊಂಡೋಗಿ ಬಂದ್ರು. ಆ ಡಾಕ್ಟರ್ಗಳು ಇದಾಗಲ್ಲ ಅಂತ ಹೇಳ್ಬಿಟ್ಟು ಹ್ಮ್. ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಅವ್ನಿಗೆ ಏನ್ ಜ್ವರ ಬಂದಿದೆ ಅಂತ. ಹ್ಮ್. ಸೊ ದೇವ್ರು ಬಂದು ಕೇಳೋ ಹೊತ್ತಿಗೆ ನನ್ನ ಹತ್ರ ಬಂದು ಮಲಗ್ಸ್ರಪ್ಪ ಅಂತ ಹೇಳ್ತು ನಾವು ಮಲಗ್ಸಿದೀವಿ. ಹ್ಮ್. ಅವನಿಗೆ ಅವಾಗ ಬಂದು ಊಟ ಕೊಡ್ತಾ ಇದೀವಿ ಅಷ್ಟೇ. ನಾನು ನಕ್ಕೆ, ಹ್ಮ್. ಇನ್ನೇನ್ ಪಾಪ ನಗದ್ ಇನ್ನೇನಿದೆ ವಿಷಯ, ಪಾಪ ಅಲ್ಲಿಂದ ಆಗಲ್ಲ ಅಂದ್ಮೇಲೆ ಹ್ಮ್. ಇಲ್ಲಿ ಬಂದ್ ಮಲಗ್ಸಿದ್ರೆ ಇನ್ನೂ ವರ್ಷ ಆಗ್ಬೇಕು ತಾನೆ ಅದು. ಹ್ಮ್. ಈಗ ಅಲ್ಲಾದ್ರೂ ಮೆಡಿಸಿನ್ ಬ್ಯಾಕಪ್ ಇತ್ತು, ಹ್ಮ್. ಹ್ಮ್. ಇನ್ನೂ ವರ್ಷ ಆಗ್ಬೇಕು ತಾನೆ ಅದು. ಕ್ಯೂರ್ ಆಗ್ಬಿಡ್ತಾ? ಇನ್ನೊಂದು 20 ದಿನ ಬಿಟ್ಟು ಅದೇ ದೇವಸ್ಥಾನಕ್ಕೆ ಬಂದೆ, ಹಂಗೆ ನಿಂತ್ಕೊಂಡಿದ್ದೆ. ಈಗ ನೋಡ್ಬೇಕಾದ್ರೆ ಇಲ್ಲಿ ಯಾರೋ ಮಲಗಿದ್ನಲ್ಲಿ ಎಲ್ಲಪ್ಪ ಅಂತ ಕೇಳೋತ್ತಿಗೆ ಯಾರೋ ಬಂದ್ಬಿಟ್ಟು ಕೈ ಮುಗ್ದ ನನಗೆ. ಅಣ್ಣ ನಮಸ್ತೆ ಕಣ ಅಂತ. ಯಾರಪ್ಪ ನೀನು? ಅದೇ ಅಣ್ಣ ನಾನು ಇಲ್ಲಿ ಮಲಗಿದ್ನಲ್ಲ ಅಣ್ಣ. ಹುಷಾರಿಲ್ದಾನೆ ಮಲಗಿದವನು. ನಾನು ಅಷ್ಟೊತ್ತಿಗೆ ಹೋಗಿರ್ತಾನೆ ಅಂತ ತಿಳ್ಕೊಂಡಿದ್ದೆ ನಾನು. ಅವನು ಒಂದು ವ್ಯಾನ್ ಹಿಡ್ಕೊಂಡು ಇವಾಗ್ಲೂ ಜೀಪ್ ವ್ಯಾನ್ ಡ್ರೈವಿಂಗ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಈಗ್ಲೂ ಚೆನ್ನಾಗಿದ್ದಾನೆ, ತುಂಬಾ ಗಟ್ಟಿಮುಟ್ಟಾಗಿದ್ದಾನೆ, ಮದುವೆ ಆಗಿದೆ, ಎಲ್ಲ ಚೆನ್ನಾಗಿದೆ. ಗೊತ್ತಾಯ್ತಾ? ಹಾಗೆ ಹಳ್ಳಿ ಜನದಲ್ಲಿ ಇದ್ದಿದ್ದ ಅವತ್ತಿನ ನಂಬಿಕೆ ಅವ್ರನ್ನ ಕಾಪಾಡ್ತಾ ಇತ್ತು. ಈಗ ನಾವು ದೇವ್ರಂದ್ರೆ ಏನು ಇಲ್ಲ, ದೇವ್ರಂದ್ರೆ ಅದ್ರ ನಂಬಿಕೆನೆ ಇಲ್ಲ ಅಂದಾಗ ಅಸ್ತಿತ್ವ ಹೊರಟೋಯ್ತು. ನಮ್ಗೀಗ ಏನ್ ಗತಿ? ಏನಾರ ಆದ್ರೆ ಸೈಕ್ಯಾಟ್ರಿಸ್ಟೇ ಗತಿ. ಗೊತ್ತಾಯ್ತಾ? ಅವ್ರು ಕೂಡ ಮಾತ್ರೆನೇ ಗತಿ. ಯಾವತ್ತೂ ಆ ಮನೋರೋಗ ಇತ್ತು, ಅದನ್ನ ಸಾಲ್ವ್ ಮಾಡೋ ರೀತಿ ಈಸಿ ಇತ್ತು ಅವಾಗ. ಇವಾಗ ನಿನಗೇನೋ ಮನೋರೋಗ ಇದೆ, ಹೋಗ್ ಡಾಕ್ಟರ್ ಹತ್ರ ಹೋಗು ಅಂದ್ರೆ ನಿನಗೆ ಈಗೋ ನೀವ್ ಹೋಗಲ್ಲ. ಈ ಕಡೆ ದೇವ್ರ ಹತ್ರ ಹೋಗು ಅಂದ್ರೆ ನಿನಗೆ ನಂಬಿಕೆ ಇಲ್ಲ, ನೀನ್ ಹೋಗಲ್ಲ. ಒಟ್ನಲ್ಲಿ ಅತಂತ್ರವಾಗಿ ನಾವೇ ಸಾಯ್ತಾ ಇದೀವಿ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮನೋರೋಗ ಅನ್ನೋದಕ್ಕೆ ನನಗೆ ಹೆಂಗ್ ಬರಕ್ ಸಾಧ್ಯ ಅಂತ ಈಗೋದಲ್ಲಿ ಡಾಕ್ಟರ್ ಹತ್ರ ಹೋಗಲ್ಲ. ನಾನ್ ಯಾವ ದೇವ್ರನ್ನು ನಂಬಲ್ಲ ಅಂತ ಈ ಕಡೆ ದೇವ್ರ ಹತ್ರಕ್ಕೂ ಹೋಗಲ್ಲ. ಅವನ್ ಮನಸ್ಸು ತಿಳಿನೇ ಆಗಲ್ಲ. ಹಂಗೆ ವೈದಾಟದಲ್ಲೇ ಸತ್ತೋಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೀಗೆ ಎರಡ್ರ ಮಧ್ಯದಲ್ಲಿ ಇದ್ದೀವಿ. ಎರಡ್ರ ಮಧ್ಯದಲ್ಲಿ ಇಲ್ಲ. ನೀನ್ ಫುಲ್ ಸೈನ್ಸ್ ನಂಬು, ಇಲ್ಲ ಈ ಕಡೆ ಇಲ್ಲ ಹೋಗ್ಬಿಟ್ಟು ಸರೆಂಡರ್ ಆಗು, ನಿನ್ ಮನಸ್ಸು ಶಾಂತವಾಗತ್ತೆ. ಎರಡೂ ಮಾಡ್ತಾ ಇಲ್ಲ ನಾವು ಅತಂತ್ರ ಸ್ಥಿತಿಲಿ ಇದೀವಿ. ನೀವು ಎಷ್ಟೊಂದು ಪ್ರಾಜೆಕ್ಟ್ಸ್ ಮಾಡಿದೀರಾ ಸರ್. ಸೊ ನೀವು ಡೆಫಿನೆಟ್ಲಿ ಕಷ್ಟನೂ ಪಟ್ಟಿರ್ತೀರಾ. ನಿಮ್ದು ಅದ್ರ ಬಗ್ಗೆ ನಿಮ್ ಎಕ್ಸ್ಪೀರಿಯನ್ಸಸ್ ಹೇಳ್ತೀರಾ? ಕಷ್ಟಪಟ್ಟಿದೀವಿ ಅಂತಂದ್ರೆ ಎಷ್ಟೋ ಸಾರಿ ನಮ್ಮ ಮನಸ್ಥಿತಿ ಹೆಂಗಿದೆ ಅಂದ್ರೆ ಬೇಗ ಮರ್ತಿರ್ತೀವಿ. ಯಾಕೆ ಅಂದ್ರೆ ನಾನು ಯಾವ್ದನ್ನು ನೋವುಗಳನ್ನ ಇವನ್ನ ಹೆಚ್ಚಿಗೆ ಕ್ಯಾರಿ ಮಾಡಲ್ಲ. ಅದು ನಂದೊಂದು ಒಳ್ಳೆ ಅಭ್ಯಾಸ. ಹಂಗಾಗ್ಬಿಟ್ಟು ನಾನು ಯಾವಾಗ್ಲೂ ಆರಾಮ ನಗ್ತಾ ಇರ್ತೀನಿ. ಹೇಳಲೇಬೇಕು ಅಂದಾಗ ಕೆಲವು ಸ್ಟೋರಿಗಳು ನೆನಪಿದಾವೆ. ಅಂದ್ರೆ ಯಾವ ಮಟ್ಟಿಗೆ ನೆನಪಿದಾವೆ ಅಂದ್ರೆ ಯಾವ್ದೋ ಒಂದು ಕತೆ ಅನ್ನೋ ಅನ್ನೋ ರೀತಿನಲ್ಲಿ ತೆಗೆದಿಟ್ಟಿರ್ತೀವಿ ಅದನ್ನ. ಯಾಕೆಂದ್ರೆ ಹೆಚ್ಚಿಗೆ ಅವನ್ನೇ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಬಟ್ ಯಾವುದೇ ಕತೆಗಳು ಆಗ್ಲಿ ಇವಾಗ ನೆನೆಸ್ಕೊಂಡು ನಿಮ್ಮ ಹತ್ರ ಹೇಳಕ್ಕೆ ಒಂದು ಖುಷಿನೇ. ಅದೇ ಹೇಳಿದ್ನಲ್ಲ, ಯಾವುದೇ ನೆನಪುಗಳು ಅವು ಕೆಟ್ಟದಾದ್ರೂ ಇಲ್ಲಿ ಖುಷಿ ಕೊಡ್ತಾವ ನೆನೆಸ್ದಾಗ ಅಂತ. ಅದನ್ನ ಒಂದು ಮಾತಿನಲ್ಲಿ ನಾನು ಹೇಳೋದಾದ್ರೆ ಒಂದು ಕವನ ನಿಮಗೆ ಹೇಳ್ತೀನಿ. ಅದಕ್ಕಾಗೆ ಒಂದು ಕವನ ಬರ್ತಿದ್ದೀನಿ. ಅಂದ್ರೆ ಈ ಕವನ ನಾನು ಏನ್ ಹೇಳ್ತಿದ್ದೀನಿ, ಅವತ್ತು ಬರೆದಿದ್ದ ದಿನ ನನ್ನ ಮನಸ್ಥಿತಿ ಅಷ್ಟು ನೋವು ತಿಂತಾ ಇತ್ತು. ಯಾಕೆ ಈ ಮಟ್ಟಕ್ಕೆ ಬರೆದ್ಬಿಟ್ಟಿದ್ದೀರ? ನಂದು ಇದೊಂದೇ ಕವನ ತುಂಬಾ ನೆಗೆಟಿವ್ ಆಗಿ ಬರೆದಿರೋದು, ಅಂದ್ರೆ ನೋವುಂಡು ಬರೆದಿರೋದು. ಅವತ್ತಿನ ದಿನ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅನುಭವಿಸಿದ್ದಕ್ಕೆ. ಉದ್ಯಮಿಯ ಅಳಲು, ಒಬ್ಬ ಉದ್ಯಮಿಯ ಅಳಲು ತೋಡ್ಕೊಳ್ತಾ ಇರೋದು. ಎಲುಬಿನ ಹಂದರದಿ ಉಸಿರಿಟ್ಟು ಕಾದಿರುವೆ, ಎಲ್ಲಿರುವೆ ಗೆಳೆಯ ಬಾ ಕೇಳು ಬೇಗುದಿಯ. ಎಲುಬಿನ ಹಂದರದಿ ಉಸಿರಿಟ್ಟು ಕಾದಿರುವೆ, ಎಲ್ಲಿರುವೆ ಗೆಳೆಯ ಬಾ ಕೇಳು ಬೇಗುದಿಯ. ನನ್ನುಸಿರ ಲೇಖನಿಗೆ ರಕ್ತ ಶಾಯಿಯ ತುಂಬಿ ಬರೆದಿರುವೆ ಉದಯೋನ್ಮುಖ ಉದ್ಯಮಿಯ ರಕ್ತ ಚರಿತೆ. ಕಣ್ಣ ಹನಿಗಳಿಂದ ಅಳಿಸಿದಕ್ಷರವ ಮನದಿಣಿಕಿ ಓದಿಕೋ. ಅಂದ್ರೆ ಬರಿಬೇಕಾದ್ರೆ ಕಣ್ಣನಿ ಡ್ರಾಪ್ ಆಗಿರುತ್ತಲ್ಲ, ಅದರಲ್ಲಿ ಮಾಸಿ ಹೋಗಿರುತ್ತೆ. ಅದನ್ನ ನೀನು ನನ್ನ ಮನಸ್ಸಿನ ಒಳಗಡೆ ಇಣಿಕಿ ಓದ್ಕೋ, ಮನದಿಣಿಕಿ ಓದಿಕೋ ಬರೆಯದ ಭಾವವ. ಉದ್ಯಮಿಯಾದವನು ಅರಕೆಯ ಕುರಿ ಇಲ್ಲಿ,
ಅನುಮೋದನೆಯ ಹಂತ ಹಂತಕ್ಕೂ ಪಾಲಿಲ್ಲಿ. 10 ಕೈ ದೈತ್ಯರಿಗೆ ಬಿಸಿಯ ರಕ್ತ ಡವಗುಡುವ ಹೃದಯದ ಸವಿ ದೇಶದೇಳಿಗೆಯ ಬಟ್ಟಲಲ್ಲಿ. ಹೇಳೋದು ಮಾತ್ರ ಡೆವಲಪ್ಮೆಂಟ್ ಆಗ್ಬೇಕಂತ, ಮಾಡಕ್ ಅವನದು ಒಂದೊಂದು ಭಾಗ ಅಂಗನು ರಕ್ತನು ಕೇಳ್ತಾರೆ. ಬಿಟ್ಟುದೆಲ್ಲ ಕೊಳೆಸಿ ತಿನ್ನುವ ಕಿರುಬಗಳಿಗಷ್ಟು ಸ್ವಯಂ ಸೇವಕರು ಪರಿಸರ ವ್ಯಾಧಿಗಳಿಗಿಷ್ಟು. ಇಲ್ಲಿ RTI ಅಂತ ಅದು ಇದು ಬಂದಿದೆ ಈಗ. ಅದು ಏನೋ ಉದ್ದೇಶ ಒಳ್ಳೇದಕ್ಕೆ ಮಾಡಿದ್ದು, ಆದ್ರೆ ಯಾರು ಮಾಡ್ತಾರ ಅವ್ರ ಮೇಲೆಲ್ಲ ಒಂದು ಕೇಸ್ ಹಾಕೋದು, ಅಲ್ಲಿಗೆ ಎಳ್ಸೋದು, ಅವನ ಹತ್ರ ಒಂದಷ್ಟು ಕಿತ್ಕೊಂಡು ಸಮಾಧಾನ ಆಗೋದು. ಗೊತ್ತಾಯ್ತು? ಇವರೆಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಸ್ವಯಂ ಸೇವಕರು ಪರಿಸರ ವ್ಯಾಧಿಗಳು. ಅವರಿಗೆ ಕೈಗೆ ದುಡ್ಡು ಸಿಕ್ಕವರೆಗೂ ಅವನ ಹತ್ರ ಏನಾರು ಹಿಂಡವರೆಗೂ ಮಾತ್ರ ಪ್ರಕೃತಿ ಹಾಳಾಗ್ತಾ ಇದೆ, ಅದು ಹಾಳಾಗ್ತದೆ, ಇದು ಹಾಳಾಗ್ತದೆ, ಹೋರಾಟ, ಸ್ಟ್ರೈಕು ಎಲ್ಲ ಕೊಟ್ಟ ಸಮಾಧಾನ ಮಾಡಿದ ನೆಕ್ಸ್ಟ್ ಡೇ ಎಲ್ಲವೂ ಸರಿ ಇರುತ್ತೆ ಅವರಿಗೆ. ಹಾಗೆ ಸ್ವಯಂ ಸೇವಕರು ಪರಿಸರ ವ್ಯಾಧಿಗಳಿಗಿಷ್ಟು, ಬೊಗರಿಗಂಟಿದ ಇನ್ನುಳಿದ ಚೂರು ಪಾರದು ಕಿತ್ತು ತಿನ್ನುವ ರಣಹದ್ದು ಪರಪುಟ್ಟಗಳಿಗಿಷ್ಟು. ಇನ್ನೂ ಏನಾರು ಸ್ವಲ್ಪ ಉಳಿದಿದೆ ಅಂತಂದ್ರೆ ನಮ್ಮೊಳಗಡೆನೇ ಇರೋ ಗೋಮುಖ ವ್ಯಾಘ್ರಗಳಿರ್ತವೆ, ಅವ್ರ ಜೊತೆ ಶಾಮೀಲಾಗಿರ್ತವೆ. ಪರಪುಟ್ಟಗಳು ನಮ್ಮ ಇದ್ರಲ್ಲೇ ಬದುಕ್ತಿರ್ತವೆ. ಅಂತವ್ರು ಒಂದಷ್ಟು ಜನ ತಿಂತಾರೆ ನಮ್ಮ ಹತ್ರ. ಬೆಳೆಯಲ್ಲೂ ಪಾಲಂತೆ. ಇವ್ರದ್ದು ಹೇಗೆ ಅಂದ್ರೆ ನಾವು ಮಾಡಿರೋದ್ರಲ್ಲಿ, ಬಿಸ್ನೆಸ್ ಮಾಡಿರೋದ್ರಲ್ಲಿ ಅವ್ರಿಗೊಂದಿಷ್ಟು ಹೋಗ್ಬೇಕಂತೆ. ಬೆಳೆಯಲ್ಲೂ ಪಾಲಂತೆ, ಮುಕ್ತ ಸೇವೆ ಬೇಕಂತೆ. ಅವ್ರು ಬಂದಾಗೆಲ್ಲ ರೂಮ್ಸ್ ಕೊಡ್ಬೇಕು, ಅವ್ರು ಬಂದಾಗ್ಲೆಲ್ಲ ಸೇವೆ ಮಾಡ್ಬೇಕು, ಮುಕ್ತ ಸೇವೆ ಬೇಕಂತೆ. ನನದ ಕಿತ್ತು ಅನ್ಯರಿಗಂಚುವ ಮಿತ್ರರಿವರಂತೆ. ರಮೇಶ್, ನನ್ನ ಫ್ರೆಂಡ್ ಬರ್ತಾರೆ, ಒಂದೆರಡು ರೂಮ್ ಕೊಟ್ಬಿಡಪ್ಪ. ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ, ದುಡ್ಡು ಯಾಕೆ ಕೇಳಿದ್ರೆ ಅವ್ರಿಗೆ ಏನ್ ನನ್ನ ಹತ್ರ ದುಡ್ಡು ಕೇಳ್ತಿದ್ದೀರಾ? ಹಂಗೆ ನನದ ಕಿತ್ತು ಅನ್ಯರಿಗಂಚುವ ಮಿತ್ರರಿವರಂತೆ. ನನಗೇನು ಕಮ್ಮಿ ಅಂತ ಹೇಳೋದು. ನಿಮ್ಗೇನ್ರಿ ಕಮ್ಮಿ? 4 ಜನ 4 ರಿಸಾರ್ಟ್ ಇಟ್ಕೊಂಡಿದ್ದೀರಾ, ಗೊತ್ತಾಯ್ತಾ? ನನಗೇನು ಕಮ್ಮಿ ಅಂತೆ ತೆರ ತಪ್ಪಬಾರದಂತೆ. ತೆರ ಅಂದ್ರೆ ಏನ್ ಹೇಳಿ? ಕೊಡ್ಬೇಕಾಗಿರೋದು ಅದು ಮಾತ್ರ ತಪ್ಪಂಗಿಲ್ಲ, ಗೊತ್ತಾಯ್ತಾ? ತೆರ ತಪ್ಪಬಾರದಂತೆ, ಒಳ ಕುಂದು ಕೊರತೆಯ ಕೇಳುವವರಾರಂತೆ. ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಕೇಳೋರು ಯಾರು? ಉದ್ಯಮಿ ಆದವನು ಯಾರ್ದೋ ತಲೆ ಹಿಡ್ದಿದ್ದಾನೆ, ಅಲ್ಲಿಂದ ತಂದಿದ್ದಾನೆ, ದುಡ್ಡು ತಂದಿದ್ದಾನೆ. ಉದ್ಯಮಿ ಮೇಲೆ ಯಾರಿಗೂ ಒಂದು ಕನಿಕರ ಅನ್ನೋದೇ ಇಲ್ಲ. ನೀನೇನಾರ ಮಾಡು, ನನಗೆಷ್ಟು ಕೊಡ್ತೀಯ, ಗೊತ್ತಾಯ್ತಾ? ಅವನು ಏನಾರ ಅಪ್ಪಿ ತಪ್ಪಿ ಫೈಲ್ ಆದ್ನೋ ಆಳಿಗೊಂದು ಕಲ್ಲು. ಅವನು ಹಂಗ್ ಮಾಡಿದಂತೆ, ಹಿಂಗ್ ಮಾಡಿದಂತೆ, ಮೋಸ ಮಾಡಿದಂತೆ, ಬ್ಯಾಂಕಿಗೆ ಇದು ಮಾಡಿದಂತೆ, ಗೊತ್ತಾಯ್ತಾ? ಈ ತರ ಉದ್ಯಮಿಯ ಸ್ಥಿತಿ. ಮೋದಿ ಬಂದರೇನು, ಸಿದ್ಧನೆದ್ದರೇನು, ಮೂಲ ಜಾಲಕ್ಕಿಲ್ಲ ಮದ್ದು. ಬಾಗೆಳೆಯ ಸಾರುವ ಸಮರವ, ಈ ಕಿಚ್ಚಿಂದ ಹೊಸ ಬೆಳಕ ಹಚ್ಚುವ. ಈ ನೋವನ್ನು ಮುಂದೆ ಯಾರಿಗೂ ಆಗದಾಗೆ ಹೊಸ ಬೆಳಕನ್ನು ಹಚ್ಚಣ ಬಾ. ಮುಂಬರುವ ಸಾಧಕರ ಹಾದಿ ಸುಗಮ ಮಾಡುವ. ಇವ್ರನ್ನೆಲ್ಲ ಕ್ಲಿಯರ್ ಮಾಡುವ ಬಾ ಅಂತ ಹೇಳ್ತಾರೆ. ಅಂದ್ರೆ ಕೊನೆದಾಗ ಒಂದ್ ಸಮಾಧಾನ ಹೇಳ್ಬೇಕಲ್ವೇ? ಅದಕ್ಕೆ ಕೊನೆ ಸಾಲನ್ನ ಈ ತರ ಬರ್ದಿರ. ಹಿಂಗೆ ಐ ಥಿಂಕ್ ಈಗ ನೀವು ನನ್ನ ಹತ್ರ ಕ್ವಶನ್ ಕೇಳಲ್ಲ ಅಲ್ವಾ? ಆ ರೀತಿ ಟೆಂಪಲ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾರೆ ಅಲ್ವಾ ಸರ್? ಅದ್ರ ಹಿಂದೆ ತುಂಬಾ ಸೈನ್ಸ್ ಇದೆ ಅಂತ ಹೇಳ್ತಾರೆ. ನೀವು ಅದ್ರ ಬಗ್ಗೆ ಏನಾದ್ರು ಸ್ಟಡಿ ಮಾಡಿರೋದು ಅಥವಾ ಅಬ್ಸರ್ವ್ ಮಾಡಿರೋದು? ಅದೇ ಹೇಳಿದ್ದು, ಅದು ರಿಯಲ್ ವಾಸ್ತುನ ಟೆಂಪಲ್ ನಲ್ಲಿ ತುಂಬಾ ಎಫಿಷಿಯಂಟ್ ಆಗಿ ಬಳಸ್ತಾರೆ. ಎನರ್ಜಿನ ರಿಟೈನ್ ಮಾಡ್ಲಿಕ್ಕೆ ಬಳಸ್ತಾರೆ. ಅವೆಲ್ಲ ಸರಿ. ಅದರಲ್ಲಿ ಗರ್ಭಗುಡಿ, ಪ್ರಾಂಗಣ, ಆಮೇಲೆ ಗರುಡ ಕಂಬ, ಆಮೇಲೆ ರಾಜಗೋಪುರ, ಇವನನ್ನ ನೀವು ಸಾಲಕ್ಕಿಟ್ಟು ಹೋಲಿಸಿದ್ರೆ ಒಬ್ಬ ಮನುಷ್ಯನ ಬಾಡಿಗೆ ಹೋಲಿಸ್ತಾರೆ. ಗರ್ಭಗುಡಿನ ಮುಖ ಅಂತಾರೆ, ಅದಕ್ಕೆ ಕಲಶ ಕೊಡೋದು.
ಆಮೇಲೆ ಪ್ರಾಂಗಣ, ಎದೆ ಭಾಗ ಮತ್ತೆ ಹೊಟ್ಟೆ ಭಾಗ. ಇದರಲ್ಲಿ ಈ ಹೊಟ್ಟೆ ಭಾಗ ಇರೋದು ಆಲ್ಮೋಸ್ಟ್ ಆಗಿನ ಕಾಲದಲ್ಲಿ ನೃತ್ಯ ಮಾಡ್ಲಿಕ್ಕೆ ಅಥವಾ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಜನ ನೋಡ್ಲಿಕ್ಕೆ ಅಂತ ಒಂದು ವೈಡನ್ ಏರಿಯಾ ಮಾಡಿರ್ತಾರೆ. ನೆಕ್ಸ್ಟ್ ಗರುಡಗಂಬ ಅಥವಾ ಇದ್ರ ಕಂಬಕ್ಕೆ, ದೀಪದ ಕಂಬಕ್ಕೆ ಹೇಳೋದು, ಅದು ನಮ್ಮ ಲಿಂಗದ ಪೊಸಿಷನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕಾಲಿನ ಭಾಗ ಅಂದ್ರೆ ರಾಜಗೋಪುರ. ಒಬ್ಬ ವ್ಯಕ್ತಿ ಮಲಗಿದಾಗ ಏನಿರುತ್ತೆ ಅದನ್ನ ಆ ರೀತಿ ಚಿತ್ರಿಸ್ತಾರೆ. ಆಮೇಲೆ ಅದಕ್ಕೊಂದು ಆಲ್ ರೌಂಡ್ ಕಡಿವಾರ ಇರುತ್ತೆ, ಒಂದು ವಿಶಾಲವಾದ ಕಡಿವಾರ. ಅದರಲ್ಲಿ ಅಗ್ನಿ ಮೂಲೆಗೆ ಕರೆಕ್ಟ್ ಆಗಿ ಕಿಚನ್ ಇರುತ್ತೆ, ಅಲ್ಲಿ ಡೈನಿಂಗ್ ಇರುತ್ತೆ, ಬಂದವರಿಗೆ ಊಟದ ವ್ಯವಸ್ಥೆಗೆ. ನಾರ್ತ್ ಈಸ್ಟ್ ಅಲ್ಲಿ ಒಂದು ಕೊಳ ಇರುತ್ತೆ. ಆ ಕೊಳ ಮಾಡೋ ಉದ್ದೇಶನೂ ಆಗಿನ ಕಾಲದಲ್ಲಿ ಕಲ್ಲುಗಳಲ್ಲಿ ಕಟ್ಟೋರು. ನೀರು ವಾಟರ್ ರೈನ್ ಏನಾರು ಜಲ್ಸಿದ್ರೆ ಅದಾದಷ್ಟು ಬೇಗ ಒಂದ್ ಕಡೆ ಜಲ್ಸಿ ಸೇರ್ಕೊಳ್ಳೋದು ಅಲ್ಲಿಗೆ. ಆವಾಗ ಫೌಂಡೇಶನ್ ಸುಭದ್ರವಾಗಿರೋ. ಅದ್ರ ಜೊತೆಗೆ ಆಗಿನ ಕಾಲದಲ್ಲಿ ಜಲ ಎಲ್ಲ ಕೈ ಅಳ್ತೆನಲ್ಲಿ ಸಿಗೋದು. ಈಗೆಲ್ಲ ಬೋರ್ವೆಲ್ ಆಗಿದ್ರಿಂದ 100 ಅಡಿಗೆ ಹೋಗ್ಬಿಟ್ಟಿದೀವಿ. ಅವಾಗ ಬಳಸಬಾವಿ ಅದು ಉಪಯೋಗಕ್ಕೆ ಬರೋದು. ಸೊ ಈ ರೀತಿ ದೇವಸ್ಥಾನನ ಶಾಸ್ತ್ರೋಕ್ತವಾಗಿ ಕಟ್ಟಾರ ಅವ. ಆಮೇಲೆ ಇನ್ನೊಂದು, ಆ ತರ ದೇವಸ್ಥಾನ ಕಟ್ಟಿರೋ ದೇವಸ್ಥಾನಕ್ಕೆ ನೀವು ಹೋದ್ರೂ ನಿಮ್ಮ ಮನಸ್ಸು ಅದೇ ರೀತಿ ತಿಳಿಗೊಳುತ್ತೆ, ಅದೇ ರೀತಿ ಶಾಂತವಾಗತ್ತೆ. ಗೊತ್ತಾಯ್ತಾ? ದ್ವಾರದಿಂದ ಆ ಕಡೆ ಗರ್ಭಗುಡಿಯ ಒಂದ್ ಇದನ್ನ ನೋಡಿದ ತಕ್ಷಣ ನಮ್ಗೆ ಎಲ್ಲೋ ಒಂದ್ ಕಡೆ ಧ್ಯಾನ ಸಮಾಧಿಗೆ ಹೋಗಕ್ಕೆ ಅದಕ್ಕೆ ಹೆಲ್ಪ್ ಆಗತ್ತೆ. ಸೊ ಹಾಗಾಗಿ ಇಟ್ಸ್ ಅ ಗುಡ್ ಸೈನ್ಸ್. ಹಾಗೆ ಎಷ್ಟೊಂದು ಮಾತಾಡಿದ್ವಿ ಸರ್. ಹಾಗೆ ಇದು ಫೈನಲ್ ಆಗಿ ನಿಮ್ಗೆ ಏನಾದ್ರೂ ಅಡ್ವೈಸ್, ಫ್ಯೂಚರ್ ಆರ್ಕಿಟೆಕ್ಟ್ ಆಗ್ಲಿ ಅಥವಾ ಯಾರಿಗೆ ಆಗ್ಲಿ, ಮುಂದಿನ ಪೀಳಿಗೆಗೆ ನೀವು ಹೇಳುವಂತ ಅಡ್ವೈಸ್ ಅಂದ್ರೆ ಏನ್ ಹೇಳ್ತೀರಾ? ಆರ್ಕಿಟೆಕ್ಚರ್ ವಿಚಾರದಲ್ಲಿ ಯಾರಾದ್ರೂ ಆರ್ಕಿಟೆಕ್ಚರ್ ಮಾಡ್ತೀವಿ ಅನ್ನೋದಾದ್ರೆ ಅವನ ಮೊದಲಿಂದ ಅಭ್ಯಾಸಗಳು ಆರ್ಟ್ ಕಡೆಗೆ ಇರ್ಬೇಕು. ಒಂದು ಅವನ ಆರ್ಟಿಸ್ಟ್ ಆಗಿ ಸ್ವಲ್ಪ ಇದ್ರಾದ್ರೂ ಒಳ್ಳೇದು. 100% ಆರ್ಟಿಸ್ಟ್ ಅಲ್ಲ ಅಂದ್ರೂ ನಾನು ಅದನ್ನು ಅಚೀವ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇರಬೇಕು. ಆರ್ಟಿಸ್ಟ್ ಆದ್ರೆ ಬೇಗ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆರ್ಟಿಸ್ಟ್ ಅಲ್ಲದೆ ಇದ್ರೂ ಅವನು ನಾನು ಅದನ್ನು ಸಾಧಿಸ್ತೀನಿ ಅನ್ಬೇಕು. ಆಮೇಲೆ ಅವನ ಅಂತರ್ಮುಖ ಶಕ್ತಿ, ಒಳಗಡೆ ಇಮ್ಯಾಜಿನರಿ ಶಕ್ತಿ ಅಷ್ಟು ಬೆಳಿಬೇಕು, ಅದನ್ನ ಬೆಳೆಸ್ಕೋಬೇಕು. ಯಾಕೆ ಅಂತಂದ್ರೆ ಈಗಿರೋ ಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು, ಈಗಿರೋ ಟ್ರೆಂಡ್ ಅನ್ನ ಅರ್ಥ ಮಾಡ್ಕೋಬೇಕು. ಸೇಮ್ ಟೈಮು ಎಲ್ಲದಕ್ಕಿಂತ ಮಿಗಿಲಾದದ್ದು ಆರ್ಕಿಟೆಕ್ಟಿಗೆ ಸಂವಾದ. ನಿಮ್ಮನ್ನ ಒಪ್ಸೋ ಅಂತ ಒಂದು ಶಕ್ತಿ ನಮ್ಗಿರ್ಬೇಕು. ಏನ್ ಹೇಳಿದ್ರು ಅದನ್ನ ಒಪ್ಸ್ಬಿಟ್ಟು, ಅಂದ್ರೆ ನಾವ್ ಹೇಳೋ ರೀತಿ ಅದೊಂಥರ ಸ್ಟೋರಿ ಟೆಲ್ಲಿಂಗ್ ತರ. ಒಂದ್ ಮನೇನ ನಿಮ್ಗೆ ಮನೆನೇ ಕಟ್ಟಿಲ್ದಿದ್ದಾಗ ಆ ಮನೆ ಒಳಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು, ಬದುಕಿಸ್ಬೇಕು ನಿಮ್ಮನ್ನ. ಆ ಒಳಗಡೆ ನೀವ್ ಹೇಳೋ ಕತೆಗೆ ನೀವ್ ಆ ಚಿತ್ರ ಕ್ರಿಯೇಟ್ ಆಗ್ತಾ ಇರ್ಬೇಕು. ಆಯ್ತಾ? ಅದು ಹೇಳುವ ಶೈಲಿ. ಎಷ್ಟೋ ಜನ ಒಳ್ಳೊಳ್ಳೆ ಆರ್ಕಿಟೆಕ್ಟ್ಸ್, ಪ್ರತಿಭಾನ್ವಿತರು, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಬರ್ದೇನೆ ಅಥವಾ ವೇ ಆಫ್ ಕಮ್ಯುನಿಕೇಶನ್ ಇಲ್ದೇ ಇರೋದ್ರಿಂದ ಕೆಲವರು ಎಷ್ಟೋ ಜನ ಸೈಲೆಂಟ್ ಇರ್ತಾರೆ ಆರ್ಟಿಸ್ಟ್ಗಳು. ಅಂತವ್ರಿಗೆ ಕಷ್ಟ. ಸಮಾಜದ ಒಳಗಡೆ ಬೆರಿಬೇಕು, ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ತಾ ಇರ್ಬೇಕು. ಅವನು ಹೇಳೋದು ಜನಕ್ಕೆ ಖುಷಿ ಅನ್ನಿಸ್ಬೇಕು. ಫಸ್ಟ್ ಆಫ್ ಆಲ್ ಅವ್ನು ಗುಡ್ ಸ್ಟೋರಿ ಟೆಲ್ಲರ್ ಆಗಿರ್ಬೇಕು. ಆತರ ನೀವು ಪರ್ಫೆಕ್ಟ್ ಕಾಂಬಿನೇಷನ್. ಆ ರೀತಿ ನಿಮ್ಗೆ ಹೊಂದಿಸ್ಕೊಂಡು ಹೋದಾಗ ಅವನಿಗೆ ಸಕ್ಸಸ್ ಕಾಣುತ್ತೆ. ಆಮೇಲೆ ಇನ್ನೊಂದು, ಎಲ್ಲರಂಗೆ ನಾನ್ಯಾಕೆ ಇರ್ಬೇಕು ಅನ್ನೋ ಒಂಥರ ವಿಭಿನ್ನವಾದ ಮನೋ ಇದಿರ್ಬೇಕು. ಏನಾದ್ರು ಇನ್ನೊಂದು ಹೊಸ ಡಿಸ್ಕವರ್ ಮಾಡ್ಬೇಕು. ನಿಮ್ಗೆ ಡಬ್ಬ ನೋಡ್ತೀವಿ ಅಂತಂದ್ರೆ ನೀವ್ ನೋಡೋ ಆಂಗಲ್ಗೂ ನನ್ಗೂ ಏನೋ ಒಂದು ಬೇರೆ ತರ ಹೊಳಿಬೇಕು. ಆ ರೀತಿ ಆ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಚೆನ್ನಾಗಿ. ಆರ್ಕಿಟೆಕ್ಚರ್ ಇಸ್ ತುಂಬಾ ಪ್ಲೆಷರ್ ಕೊಡ ಅಂತ ಫೀಲ್ಡ್. ಇದರಲ್ಲಿ ದುಡ್ಡೆಷ್ಟು ದುಡಿತಾರೆ ಅಂತ ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ಮನಸ್ಸಿಗೆ ಶಾಂತಿ ಚೆನ್ನಾಗಿ ಸಿಗುತ್ತೆ, ಖುಷಿ ಸಿಗುತ್ತೆ. ಅದು ಒಂದೊಂದು ಮನೆನೂ ನಂದು ಅನ್ಸುತ್ತೆ. ಆ ಶಿಲ್ಪಿ ಒಂದು ಕವನ ಓದ್ತೀನಿ ನೋಡಿ.
ಇದು ನಾನು ವಾಸ್ತುಶಿಲ್ಪಿ ಆರ್ಕಿಟೆಕ್ಚರ್ ಬಗ್ಗೆ ಬರ್ದಿರೋದು. ಹ್ಮ್. ಕಟ್ಟಿಗೆ ಇಟ್ಟಿಗೆಗಳ ಕಟ್ಟಿ ಭಾವ ತುಂಬಿ, ಕಟ್ಟಿಗೆ ಮತ್ತೆ ಇಟ್ಟಿಗೆ ಇವನ್ನೆಲ್ಲವನ್ನು ಬಳಸ್ಬಿಟ್ಟು ಅದಕ್ಕೆ ಒಂದು ಭಾವನ ತುಂಬಿ, ಮನೆಯ ಮನಗಳ ಒಂದು ಮಾಡಿ ನೆಚ್ಚಿನ ಬೆಚ್ಚಗಿನ ಸೂರ ಕಟ್ಟುವ ವಾಸ್ತುಶಿಲ್ಪಿಗಳೇ ನಿಮಗೆ ನಮನ. ಅವ್ರಿಗೊಂದು ಸಲ್ಯೂಟ್. ಅಚಲ ದೇಗುಲಗಳ ಕಟ್ಟಿ ದೇವರೊಳಗಿಟ್ಟು ತಲೆಮಾರುಗಳ ಕುರುಹ ಬಿಟ್ಟು ಹ್ಮ್. ಇತಿಹಾಸ ಸಾರುತಿಹ ವಾಸ್ತುಶಿಲ್ಪಿಗಳೇ ನಿಮಗೆ ನಮನ. ಆದಿಶಿಲ್ಪಿ ವಿಶ್ವಕರ್ಮನ ಬಳಗ, ವಿಶ್ವಮಿತ್ರನ ಸೃಷ್ಟಿಯ ಬೆರಗ, ಮಯನ ಅರಮನೆಯ ತಳುಕ ಕಂಡು ಬೊಮ್ಮನಾದನೆ ಬೆರಗೋ ಬೆರಗ. ಅಂದ ರೀತಿನಲ್ಲಿ ಸೃಷ್ಟಿಕರ್ತ ಅಂತ ಹೇಳೋದು ಬ್ರಹ್ಮನಿಗೆ. ಹ್ಮ್. ಹ್ಮ್. ಅವನು ಅಫ್ಕೋರ್ಸ್ ಎಲ್ಲದನ್ನು ಅವನೇ ಮಾಡಿರೋದು, ಅದಕ್ಕಿಂತ ಮಿಗಿಲು ಯಾರು ಇಲ್ಲ. ಹ್ಮ್. ಬಟ್ ಅವನು ಈ ಮಕ್ಕಳಾಡ ರೀತಿ ಅಂದ್ರೆ ಕೆಳಗಡೆ ನಮ್ಮಲ್ಲಿ ಆದಿಶಿಲ್ಪಿ ವಿಶ್ವಕರ್ಮನಿಂದ ಹಿಡಿದು ಹ್ಮ್. ವಿಶ್ವಾಮಿತ್ರ ತ್ರಿಶಂಕು ಮಾಡ್ದ ಅಂತ ಕತೆಗಳೆಲ್ಲ ಕೇಳಿರ್ತೀವಿ ನಾವು. ಹ್ಮ್. ಮಯ ಅರಮನೆ ಕಟ್ಟಿದ, ಪಾಂಡವರಿಗೆ ಕಟ್ಕೊಟ್ಟ ಅಂತೆಲ್ಲ ಕೇಳ್ತೀವಿ. ಏನೋ ಒಂದು ಅವಾಗ್ನಿಂದಲೇನೆ ಒಂದು ಆರ್ಕಿಟೆಕ್ಚರ್ ವಿಷಯಗಳಲ್ಲಲ್ಲಿ ಬರ್ತವೆ. ನೋಡಕ್ಕೆ ಭಾರಿ ಕೇಳಕ್ ಒಂದು ಖುಷಿ ಇರುತ್ತೆ. ಅಂತವ್ರೆಲ್ಲ ಅವಾಗ್ಲೇ ಬಂದು ಹೋದವರು, ಅವರ ವಂಶಜರು ಇವರೆಲ್ಲ ಆರ್ಕಿಟೆಕ್ಟ್ಸ್ ವೆರಿ ನೈಸ್. ಅಲ್ವೇ? ಅವ್ರು ಮಾಡೋ ಸೃಷ್ಟಿ ನೋಡಿ ಬೊಮ್ಮನೆ ಬೆರಗಾಗ್ಬಿಟ್ಟ ಅಂತ ಹೇಳಿರೋದು. ತುಂಬಾ ಚೆನ್ನಾಗಿದೆ ಸರ್. ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂದ್ರೆ